ನಮಸ್ತೆ ಎಲ್ಲರಿಗೆ. ಜೈ ಗುರುದೇವ್. ಇವತ್ತಿನ ಪೂರ್ವಜರ ಹೀಲಿಂಗ್ ನ ಈ ಸೆಷನ್ಗೆ ನಿಮ್ಗೆ ಆತ್ಮೀಯವಾದಂತಹ ಸ್ವಾಗತ. ಸೆಷನ್ ನಲ್ಲಿ ಲೈವ್ ಆಗಿರುವಂತಹ ಅನಂತ್ ಅವರು, ಬಸವಣ್ಣ, ಭಾನುಮತಿ, ದೀಕ್ಷಿತ್ ಕುಲಾಲ್, ದೇವೇಂದ್ರ ಗೌಡ ಅವರು, ದಿವ್ಯಾ ಪೈ, ಡಾಕ್ಟರ್ ಮಾಲ್ತಿ ಪೈ, ಗೀತಾ ಅವರು, ಗಿರೀಶ್, ಹರೀಶ್, ಹೇಮಲತಾ, ಇಂದಿರಾ, ಜಗದಂಬ ಅಂಡ್ ಕೂಳಗೆರೆ ಜಿಪಿ. ಓಕೆ, ರಶ್ಮಿ, ಸಾರಿ ಲಕ್ಷ್ಮಿ, ಸುಜಾತ, ಮಹಾದೇವಿ, ಮಮತಾ ಅವರು, ಮಂಜು, ಮಂಜುಳಾ, ಎಸ್, ಮಾರುತಿ, ಎಂ ಡಿ ಕಾಮತ್, ಮೋಹಿನಿ ಅವರು, ಮುಖೇಶ್, ನಾಗರತ್ನ, ನೇತ್ರಾವತಿ ಕೆ ಎಚ್, ನಿಂಬೆಕ್ಕ ಅವರು, ಪರಿಮಳ, ಪ್ರಸನ್ನ, ಪ್ರವೀಣ್, ಪ್ರೇಮ, ರುಕ್ಮಿಣಿ, ಸಂಧ್ಯಾ, ಸಂಜೀವ್, ಸರಳಾ, ಸವಿತಾ ಅವರು, ಸಾವಿತ್ರಿ, ಹೊಳ್ಳ, ಶಂಕರ್ ನಾರಾಯಣ, ಶೇಖರ್, ಶಿಲ್ಪಾ ಶೆಟ್ಟಿ ಅವರು, ಶ್ವೇತಾ, ಶೈಲಜಾ, ಶ್ರೀಕಾಂತ್, ಶ್ರೀನಿವಾಸ್ ವಿ, ಶೈಲಜಾ ಎಸ್, ಸುಚಿತ್ರಾ, ವೈಷ್ಣವಿ, ರಾಘವೇಂದ್ರ ಅವರು, ವಿವೇಕಾನಂದ್ ಅವರು ಅಂಡ್ ಎನಿಬಡಿ ನಿಮ್ಮ ಹೆಸರು ಮಿಸ್ ಆಗಿದ್ರೆ ಚಾಟ್ ಬಾಕ್ಸ್ ಅಲ್ಲಿ ಕಮೆಂಟ್ಸ್ ನಲ್ಲಿ ಹಾಕಿ. ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುತ್ತಾರೆ, ಸೊ ಐ ವೆಲ್ಕಮ್ ಆಲ್ ಆಫ್ ಯು. ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತೇನೆ. ಸೊ ವಿ ಆರ್ ಇನ್ ದಿಸ್ ಜರ್ನಿ ಆಫ್ ಆನ್ಸೆಸ್ಟ್ರಲ್ ಹೀಲಿಂಗ್. ನಮ್ಮ ಪೂರ್ವಜರ ಹೀಲಿಂಗ್ ಅನ್ನ ಮಾಡುವಂತಹ ಈ ಪ್ರಯಾಣದಲ್ಲಿ ನಾವಿವತ್ತು 3ನೇ ದಿನದಲ್ಲಿ ಇದ್ದೇವೆ. ಸೊ ನಿಮ್ಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ, ಲಾಸ್ಟ್ 3 ದಿವಸದಲ್ಲಿ ನಾವು ಯಾವೆಲ್ಲ ಬೇರೆ ಬೇರೆ ವಿಷಯಗಳನ್ನ ಕಲ್ತ್ಕೊಂಡ್ವಿ ಅನ್ನೋದನ್ನ ಒಂದು ಸಲ ರಿವ್ಯೂ ಮಾಡೋದಕ್ಕೆ, ವಿಮರ್ಶೆ ಮಾಡೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳೋಣ ಅಂತ ನಂಗೆ ಅನ್ನಿಸ್ತಾ ಇದೆ. ಇಫ್ ಇಟ್ ಇಸ್ ಓಕೆ ಫಾರ್ ಯು, ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಓಕೆ ಅಂತ ಹಾಕಿ ಕಮೆಂಟ್ಸ್ ನಲ್ಲಿ. ಅಂಡ್ ಆಲ್ಸೋ ಯಾವ ವಿಚಾರ ನಿಮ್ಮ ಮನಸ್ಸಿಗೆ ನಾಟ್ತು, ಯಾವ ವಿಚಾರ ಹೊಸದಾಗಿ ಲಾಸ್ಟ್ 3 ದಿವಸದಲ್ಲಿ ಕಲ್ತ್ರಿ, ಯಾವ ಎಕ್ಸಸೈಸ್ ನಿಮ್ಗೆ ನಿಮ್ಮ ಪೂರ್ವಜರ ಜೊತೆಗೆ ಕನೆಕ್ಟ್ ಆಗ್ಲಿಕ್ಕೆ ಅನುಕೂಲ ಆಯ್ತು, ಆಲ್ ದಟ್ ನಿಮ್ಮ ಹತ್ರ ನಾನು ಕ್ವಿಕ್ ಆಗಿ ಕೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಪರ್ಫೆಕ್ಟ್. ಥ್ಯಾಂಕ್ ಯು ಆಲ್ ಫಾರ್ ಅಗ್ರೀಯಿಂಗ್ ಟು ದಿಸ್. ನೆಕ್ಸ್ಟ್ ಪ್ರಾಬಬ್ಲಿ ಒಂದು 10 minutes ನಿಮ್ಮ ಅನುಭವವನ್ನ ನಾನು ಕೇಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಲೆಟ್ ಮಿ ಸಿ ಹೌ ಮೆನಿ ಪೀಪಲ್, ನಾನು ಎಷ್ಟು ಜನರನ್ನ ಮಾತಾಡಿಸ್ಲಿಕ್ಕೆ ಆಗತ್ತೆ ನೋಡೋಣ. ಸೊ ಯು ಕ್ಯಾನ್ ರೈಸ್ ಯುವರ್ ಹ್ಯಾಂಡ್ ಲೈವ್ ಅಲ್ಲಿರುವಂತವರು, ಅಂಡ್ ಯು ಕ್ಯಾನ್ ಟೈಪ್ ಆಲ್ಸೋ ಇನ್ ದ ಕಮೆಂಟ್ಸ್ ನಿಮ್ಮ ಅನುಭವನ. ಯಾರಿಗೆ ಮಾತಾಡ್ಲಿಕ್ಕೆ ಡೈರೆಕ್ಟ್ ಆಗಿ ಸಾಧ್ಯ ಆಗೋದಿಲ್ಲ. ಸೊ ಹೂ ವಾಂಟ್ಸ್ ಟು ಗೋ ಫಸ್ಟ್? ಯಾರು ಮಾತಾಡ್ಲಿಕ್ಕೆ ಇಷ್ಟಪಡ್ತೀರಾ? ನಿಮ್ಮ ವಿಡಿಯೋ ಆನ್ ಇರ್ಲಿ ಅಂಡ್ ನಿಮ್ಮ ವರ್ಚುವಲ್ ಹ್ಯಾಂಡ್ ಜೂಮ್ ನಲ್ಲಿ ಆನ್ ಮಾಡ್ಕೊಳ್ಳಿ. ಅಂಡ್ ಲೆಟ್ ಮೀ ಅನ್ಮ್ಯೂಟ್ ಯು. ನಿಮ್ಮನ್ನ ನಾನು ಹೋಸ್ಟ್ ಮಾಡ್ತೀನಿ. ಐ ವಿಲ್ ಗಿವ್ ಯು ದ ಅನ್ಮ್ಯೂಟ್ ಪರ್ಮಿಷನ್. ಓಕೆ, ಸುಜಾತ್ ಅವರು ಹೋಪನೋಪನೋ ಕಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ವೆರಿ ಗುಡ್. ವಾಟ್ ಎಲ್ಸ್? ಓಕೆ, ವಿದ್ಯಾ ಅವರು ನಮಸ್ತೆ. ಸೊ ಲೆಟ್ ಮೀ ಅನ್ಮ್ಯೂಟ್ ಯು ಅಂಡ್ ಸರ್ ನಮಸ್ತೆ. ನಮಸ್ತೆ. ಇದು ಟೋಟಲ್ 3 ದಿನ ಏನು ಪಿತೃ ಪಕ್ಷದ ಏನಿದೆ ಅಲ್ಲ, ಹೀಲಿಂಗ್ ಸೆಷನ್ ತುಂಬಾ ಚೆನ್ನಾಗಿತ್ತು. ಸೊ ನೈಸ್. ಎಲ್ಲಾ ಬೇರೆ ಬೇರೆ ನಮಗ್ ಟೆಕ್ನಿಕ್ಸ್ ಹೇಳ್ಕೊಟ್ರಿ. ನಾವ್ ಪೇಡ್ ಸೆಷನ್ ಕೂಡ ಅಟೆಂಡ್ ಆಗಿದ್ವಿ ಅದ್ರಲ್ಲಿ. ಮತ್ತೆ ಇನ್ ಜನರಲ್ ಆಗಿ ನಾವ್ ಏನ್ ಸಹಾಯ ಮಾಡ್ಬೇಕು ಅದನ್ನು ಕೂಡ ಸಹಾಯ ಮಾಡಿದ್ರಿ. ಎಸ್, ಫ್ರೀ ಆಗಿ ಎಷ್ಟ್ರ ಮಟ್ಟಿಗೆ ನಾವ್ ಸಹಾಯ ಮಾಡ್ಬೇಕು ಹೌದು. ಅದು ಕೂಡ ಸಹಾಯ ಮಾಡಿದ್ರಿ. ಸೊ ಆ ಹೋಪನೋಪನೋ. ಟೆಕ್ನಿಕ್ ಅಲ್ಲಿ ನಿಮ್ಗೆ ಯಾವ ಟೆಕ್ನಿಕ್ ಇಷ್ಟ ಆಯ್ತು, ಯಾವ್ದನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಅದನ್ನ ಶೇರ್ ಮಾಡ್ಬೋದು. ಸೊ ಮೆಡಿಟೇಷನ್ ಟೈಮ್ ಅಲ್ಲಿ ಯಾವ ತರ ಕನೆಕ್ಟ್ ಆಯ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ? ಎನಿ ನನಗೆ ಟೆಕ್ನಿಕ್ ದಟ್ ಯು ವಾಂಟ್ ಟು ಶೇರ್? ನಾವು ಏನಂತಂದ್ರೆ ನಾವು ಮೆಡಿಟೇಷನ್ ಮಾಡಿದ್ವಲ್ಲ ಸರ್, ಫಸ್ಟ್ ಡೇ ನಾವು ಪೂರ್ವಜರ ಜೊತೆಗೆ ಫಸ್ಟ್ ಮದರ್ ಫಾದರ್. ನನಗ ಫಸ್ಟ್ ಡೇನೆ ನಂಗ್ ಮದರ್ ಮತ್ತೆ ಫಾದರ್ ಬಂದು ಹೂ ಕೊಟ್ಟಂಗಾಯ್ತು ಅಂತ ನಾನು ಕೇಳಿದೆ. ಸರ್ ಇದ್ರದ್ದು ಏನ್ ವೆರಿ ನೈಸ್. ಸಿಂಪಲ್ ನನಗೆ ಅರ್ಥ ಆಗ್ಲಿಲ್ಲ ಅಂತ ಕೇಳಿದೆ. ಅವಾಗ ಎಸ್ ಎಸ್, ಸುಧಾ ಭಟ್ ಅವರು ಅದು ಒಂದು ಗ್ರೀನ್ ಸಿಗ್ನಲ್ ಅಂತ ಅವ್ರು ಹೇಳಿದ್ರು. ಕರೆಕ್ಟ್. ಸೊ ಆಮೇಲೆ ಮತ್ತೆ ಪ್ರತಿ ದಿವ್ಸನೂ ಒಂದು ಕ್ಲೆನ್ಸಿಂಗ್ ಪ್ರೋಸೆಸ್ ನಡೀತು ಸರ್ ಅಲ್ಲಿ. ಕರೆಕ್ಟ್. ಅದು ನಮಗೆ ಒಂದು ಹ್ಯಾಪಿ ಫೀಲ್ ಆಯ್ತು, ಒಂದು ಸ್ಯಾಟಿಸ್ಫ್ಯಾಕ್ಷನ್. ಮತ್ತೆ ನಾವು ಜಲದೀಪ ಮತ್ತೆ ನೀವೆಲ್ಲಾ ಹೇಳಿದ್ರಲ್ಲ ಅವನ್ನೆಲ್ಲ ಹಾ, ನಾವು ಮೇಲೆ ನಮಗೆ ಅದು ಒಂಥರ ಪ್ರಾಕ್ಟೀಸ್ ಮನೇಲಿ. ಮಾಡಿದ್ರ? ಜಲದೀಪ್ ಎಸ್, ಪ್ರಾಕ್ಟೀಸ್ ಮಾಡಿದ್ರ? ಎವ್ರಿ ಡೇ ಥರ್ಡ್ ಡೇ ಸರ್, ನಾನು ವೆರಿ ಎವ್ರಿ ಡೇ ನೈಸ್, ನಾನು ಮಾಡ್ತಾ ವೆರಿ ಇದ್ದೀನಿ. ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್. ಮತ್ತೆ ಎಳ್ಳು ನೀರಿಂದು ಮತ್ತೆ ಜಲದೀಪ ಮತ್ತೆ ನೀವ್ ಏನೇನ್ ಹೇಳಿದ್ರಲ್ಲ ಪ್ರತಿಯೊಂದು ನಾವು ಪ್ರೊಸೀಜರ್ ಅವನ್ನೆಲ್ಲ ಮಾಡ್ತಾ ಇದ್ವಿ. ಅದು ಓಕೆ, ಮಾಡಿದ್ಮೇಲೆ ಮನೆಯಲ್ಲಿ ಒಂಥರ ಪೀಸ್ಫುಲ್ ಆಗಿದೆ, ಬಹಳ ವೆರಿ ಗುಡ್. ಪೀಸ್ಫುಲ್ ಆಗಿ ಮನೇಲಿ. ಮತ್ತೆ ನಮಗೂ ಒಂಥರ ಏನೋ ಒಂದು ಈ ಸತೆ ಒಂದ್ ಇದನ್ನ ಒಂದು ಬೇರೆ ತರನ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾವ್ ಅದನ್ನ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಅನ್ನಂಗೆ ಇದು ಒಂಥರ ಪಿತೃ ಫೀಲಿಂಗ್ ಜೊತೆ ಬರ್ತಾ ಇದೆ, ಕನೆಕ್ಟ್. ಫೀಲಿಂಗ್ ಬರ್ತಾ ಇದೆ. ವೆರಿ ಇದುವರೆಗೂ ಗುಡ್.
ಪಿತೃ ಜೊತೆ ಏನು ಈ ತರ ಕನೆಕ್ಟಿಂಗ್ ಆಗಿ ಈ ತರ ಕ್ಲೆನ್ಸಿಂಗ್ ಮಾಡ್ಕೋಬೇಕು, ಈ ತರ ನಮ್ಮ ವರ್ಷಕ್ಕೆ ಒಂದು 15 days ನಾವ್ ಇದಕ್ಕೆ ಇದ್ರ ಎತ್ತಿಟ್ಟು ಅದನ್ನ ಕ್ಲೆನ್ಸಿಂಗ್ ಮಾಡ್ಕೊಂಡ್ರೆ ಇಡೀ ಒಂದ್ ವರ್ಷ ನಾವು ಆಕ್ಟಿವ್ ಆಗಿ ಫೋಕಸ್ಡ್ ಆಗಿ ಕೆಲಸ ಮಾಡ್ಬೋದಲ್ಲ ಅಂತ ಈಗ ನನಗೆ ಆತರ ಫೀಲಿಂಗ್ ಬಂತು. ಬಟ್ ನೀವ್ ಹೇಳಿದ್ರಲ್ಲ ನನಗೆ 100% ಪ್ರೂವನ್ ಮೆಥಡ್ ಅಂತ ಅನ್ಸಿತ್ತು ಸರ್. ನನಗೆ 100% ಬಹಳ ರಿಸಲ್ಟ್ ಬಂದದ್ದು ಇದ್ರಲ್ಲಿ. ನಾನು ಇದಿಷ್ಟು ಮಾತ್ರ ಹೇಳ್ಬೋದು. ಸೊ ಹೊಸ ಒಂದು ದೃಷ್ಟಿಕೋನ ನಿಮ್ಗೆ ಬಂದಿದೆ. ಆಬ್ವಿಯಸ್ಲಿ ಹೊಸ ದೃಷ್ಟಿಕೋನ ಬಂದಿದೆ, ಮನಸ್ಸಿಗೆ ಸಮಾಧಾನ ಆಗಿದೆ. ಸೊ ಬಹಳ ನಮ್ಮ ಬ್ಲಾಕೇಜಸ್ ಎಲ್ಲ ಕ್ಲಿಯರ್ ಅಂತ ಅನ್ಸಕತ್ತಿತ್ತು. ಹ್ಯಾಪಿ ಫೀಲಿಂಗು ಮತ್ತ ಅದು ಆತ್ಮ ತೃಪ್ತಿ ಭಾವನೆ ಅಂತಾರಲ್ಲ ಸರ್. ಎಷ್ಟು ದುಡ್ಡು ಕೊಟ್ರು ಸಿಗಲ್ಲ. ಕೆಲವೊಂದಿಷ್ಟು ಪ್ರೊಸೀಜರ್ ಮಾಡಿದಾಗ ಅದು ನಮಗ್ ಖುಷಿ ಕೊಟ್ಟಾಗ ಮಾತ್ರ ಆ ತೃಪ್ತಿ ಭಾವನೆ ಬರುತ್ತೆ. ಕೆಲವೊಂದು ವಿಷಯಗಳಿಗೆ ಮಾತ್ರ ಆ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಇವಾಗ ಆಯ್ತು ಸರ್ ನನಗೆ. ಥ್ಯಾಂಕ್ ಯು ಫಾರ್ ಶೇರಿಂಗ್. ಮೋರ್ ಪವರ್ ಟು ಯು ವಿದ್ಯಾ ಅವರೇ. ನಿಮಗೆ ಈ ಅವಕಾಶವನ್ನ ಕೊಟ್ಟು ನಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಂತಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ನೆಕ್ಸ್ಟ್ ಲೆಟ್ ಮೀ ಇನ್ವೈಟ್ ಮಂಜುಳಾ ಅವರು. ಅನ್ಮ್ಯೂಟ್ ಮಾಡಬಹುದು. ಆಲ್ಸೋ ಹೂ ಇಸ್ ನೆಕ್ಸ್ಟ್, ಯಾರು ನೆಕ್ಸ್ಟ್ ಇದ್ದೀರಿ ನಿಮ್ಮ ವರ್ಚುವಲ್ ಹ್ಯಾಂಡ್ ಏನಿದೆ ಅದನ್ನ ರೈಸ್ ಮಾಡಿ. ಯಾರ್ಯಾರು ಸೆಷನ್ ಅನ್ನ 3 ದಿವಸ ಅಟೆಂಡ್ ಮಾಡ್ತಾ ಇದ್ರಿ ಅಂಡ್ ನಿಮ್ಮ ಅನುಭವವನ್ನ ಕೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಸೊ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ನಾನು ಯೂಶುವಲ್ ಆಗಿ ವೈಟ್ ಹಾಕೊಳ್ತೀನಿ ಅಂಡ್ ಹ್ಯಾವ್ ಟೋಲ್ಡ್ ಒನ್ ರೆಮಿಡಿ, ರೈಟ್? ಏನ್ ಹೇಳಿದ್ದೆ? ಬ್ಲಾಕ್ ಡ್ರೆಸ್, ಡಾರ್ಕ್ ಡ್ರೆಸ್ ಅನ್ನ ಜಾಸ್ತಿ ಯೂಸ್ ಮಾಡಿ, ರೈಟ್? ಸೊ ಐ ಆಲ್ಸೋ ಸ್ಟಾರ್ಟೆಡ್ ಫಾಲೋಯಿಂಗ್, ಕೆಲವೊಂದು ವಿಚಾರ ನಾನು ಕೂಡ ಫಾಲೋ ಮಾಡ್ತಾ ಇದ್ದೀನಿ. ಲೆಟ್ ಮಿ ಲಿಸನ್ ಟು ಮಂಜುಳಾ ಅವರೇ. ನಮಸ್ತೆ, ಹೇಳಿ ನಿಮ್ಮ ಅನುಭವ ಹೇಳಿ. ಲಾಸ್ಟ್ 3 ದಿವಸದಲ್ಲಿ ಏನ್ ಕಲ್ತ್ರಿ, ಏನ್ ಅನುಭವ ಆಯ್ತು, ಯಾವ ಟೆಕ್ನಿಕ್ ಅನ್ನ ಫಾಲೋ ಮಾಡಿದ್ರಿ? ಸೊ ಇಟ್ಸ್ ಬಿಕಮ್ ಎ ವೆರಿ ಗುಡ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಯಾಕೆಂದ್ರೆ ಎಲ್ಲೂ ನಾನು ಹೊರಗಡೆ ಈ ತರ ಒಂದು ಇದೆ ಅಂದ್ರೆ ಬಟ್ ಹೇಳ್ತಾ ಇದ್ರು, ಬಟ್ ನಾನ್ ಫಾಲೋ ಅಪ್ ಮಾಡ್ತಾ ಇರ್ಲಿಲ್ಲ. ಬಟ್ ಇಲ್ಲಿ ಹಾಗೆ ಫಾಲೋ ಅಪ್ ಮಾಡಬಾರ್ದು ಅಂತ ಅನ್ಸ್ಲಿಲ್ಲ ನನಗೆ. ಎಲ್ಲದನ್ನು ನೀವ್ ಏನ್ ಹೇಳ್ತೀರ ಎವ್ರಿಥಿಂಗ್ ನಾನು ಫಾಲೋ ಅಪ್ ಮಾಡಿದೆ. ಇದು ಎಳ್ಳು ನೀರಿಂದ ಆಗಿರ್ಬೋದು, ದೀಪ ಆಗಿರ್ಬೋದು. ಫಸ್ಟ್ ಡೇ ಸ್ವಲ್ಪ ಕಷ್ಟ ಆಯ್ತು, ಹೇಗೆ ಅಂತ ಗೊತ್ತಿರ್ಲಿಲ್ಲ. ಸೊ ಇಡೋದು ತುಂಬಾನೇ ಟೈಮ್ ತಗೊಳ್ತು, ಮತ್ತೆ ಮತ್ತೆ ಕೆಡುತ್ತು, ಬಹಳ ಇದಾಯ್ತು. ಆಮೇಲೆ ಕೆಲವೊಂದ್ರಲ್ಲೆಲ್ಲ ನೋಡ್ದೆ ನಾನು. ಸೊ ಏನಾದ್ರು ಟೆಕ್ನಿಕ್ ಇರ್ಬಹುದಾ ಅಂದ್ರೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ಬೇರೆ ನೋಡ್ದೆ, ಬೇರೆಯವ್ರು ಕೇಳಿದೆ. ಸೊ ಟೆಕ್ನಿಕ್ ನೋಡಿ ನಂತರ ಆಮೇಲೆ ತುಂಬಾ ಈಸಿ, ಅಯ್ಯೋ ಇಷ್ಟು ಮಾಡಕ್ ಎಷ್ಟು ಕಷ್ಟಪಟ್ನಲ್ಲ ಅಂತ ಅನಿಸ್ತು. ಸೊ ಅದಾದ್ಮೇಲೆ ಮತ್ತೆ ಇದು ನೀವ್ ಹೇಳಿದ್ರಲ್ಲ, ಏನು 5 ತೆಂಗಿನಕಾಯಿ ಮಹಾಲಯ ಅಮಾವಾಸ್ಯೆಗೆ ಮಾಡ್ಬಿಟ್ಟು, ಸೊ ಆ ನಂತರ ಪ್ರತಿ ತಿಂಗಳು ಒಂದೊಂದನ್ನ ನಾವು ಹರಿಯೋ ಹೊಳೆಗೆ ಬಿಡ್ಬೇಕು ಅನ್ನೋದು, ಅದನ್ನು ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ ನನಗೆ ಇವಾಗ ಅಮಾವಾಸ್ಯೆ. ಸೊ ಇದಾದ್ಮೇಲೆ 3 ದಿನದ್ದು ನನಗೆ ತುಂಬಾನೇ ಖುಷಿ ಕೊಡ್ತು. ಮೇಲಾಗಿ ನಾವು ಯಾಕೆ ಅಂತಂದ್ರೆ ಎಲ್ರು ಎಲ್ಲಾ ಕೆಟಗರಿ ಅಂದ್ರೆ ಬೈ ಮೀನ್ಸ್ ಎಲ್ಲಾ ಕ್ಯಾಸ್ಟ್ ನವರು ಮಹಾಲಯ ಅಮಾವಾಸ್ಯೆಯಲ್ಲೇ ಮಾಡ್ತಾರೆ ಅಂತ ಇಲ್ಲ. ಇದನ್ನ ಪಿತೃಪಕ್ಷ ದೋಷವನ್ನ ಇದನ್ನ ಮಾಡಬಹುದು. ಕೆಲವರು ದಸರಾದಲ್ಲೂ ಮಾಡ್ಬೋದು, ಕೆಲವರು ದೀಪಾವಳಿಯಲ್ಲೂ ಮಾಡ್ಬೋದು. ಸೊ ಅವರವರ ಒಂದು ಅನುಕೂಲಕ್ಕೆ ತರನಾಗಿ ಅದನ್ನ ಮಾಡ್ತಾರೆ. ಸೊ ಹಾಗಿದ್ದಾಗ ನನಗೆ ನನ್ನ ಮನಸ್ಸಿಗೆ ಬಂದಿದ್ದೇನು ಅಂದ್ರೆ, ನಾವೆಲ್ಲ ದಸರಾ ಅಥವಾ ದೀಪಾವಳಿಯಲ್ಲಿ ಮಾಡೋದು. ಸೊ ನನಗೂ ಅನ್ನಿಸ್ತು, ಯಾಕೆ ಇದು ಒಂದು 15 days ಅನ್ನೋದು ಅದಕ್ಕಾಗಿ ಅಂತ ಪ್ರಿಫರ್ ಮಾಡಿದಾಗ, ಸೊ ಇದರಲ್ಲಿ ಲೋಕದಲ್ಲಿ ನಾವ್ ಯಾಕೆ ಇದಕ್ಕೆ ನಾವು ಮಹತ್ವ ಕೊಡಬಾರ್ದು? ಈ ಸಮಯದಲ್ಲೂ ನಾವು ಅವಾಗ ಮಾಡೋ ಪೂಜೆ ಮಾಡೋಣ. ಸೊ ಈ ತರ ಒಂದು ದೋಷ ಪರಿಹಾರವನ್ನ ನಾವು ಯಾಕೆ ಮಾಡಬಾರ್ದು ಅನ್ನೋದೊಂದು ಮೈಂಡ್ ಸೆಟ್ ಅಲ್ಲಿ ಉಳಿತು, ಮಾಡ್ಬೇಕು ಇದನ್ನ ಅನ್ನೋದು. ಸೊ ಒಂದು ಗುಡ್ ಎಕ್ಸ್ಪೀರಿಯನ್ಸ್ 3 days ಅಲ್ಲಿ. ಯಾಕೆ ಅಂತಂದ್ರೆ ಇದೊಂದು ನಾವ್ ಈ 15 ದಿನಗಳಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಮಾಡ್ಬಾರ್ದು ಅನ್ನೋದನ್ನ ನೀವೆಲ್ಲದನ್ನು ಒಂದು ಲೀಸ್ಟ್ ಔಟ್, ಒಂದು 12 ಲೀಸ್ಟ್ ಅನ್ನ ಮಾಡಿ ಕೊಟ್ರಿ ನೀವು. ಸೊ ನೋಡ್ತಾ 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 ಹೋದಾಗ ಕೆಲವೊಂದು ನಮ್ಮ ಒಂದು ಫ್ಯಾಮಿಲಿಗೆ ಯಾರಿಗೂ ತೊಂದರೆ ಆಗದೆ ಇರೋದಂತ ನೀನ್ ಮಾಡು ಅಂತ ಹೇಳೋ ಅಂತವ್ರಿದ್ದಾಗ ಕೆಲವೊಂದನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇದೊಂದು ಗುಡ್ ಎಕ್ಸ್ಪೀರಿಯನ್ಸ್. ಮೇಲಾಗಿ ಶುಭದಾ ಮೇಡಮ್ ಬಂದಿದ್ದಂತೂ ಅದ್ಭುತ. ಯಾಕೆ ಅಂತಂದ್ರೆ ನಾನು ಈಗ ಅವ್ರು ಬಂದನ ನನಗ್ ಗೊತ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಅವ್ರು ಯಾರು ಏನು ಅನ್ನೋದು ನನಗೆ ಈವನ್ ಟುಡೇ ನನಗೆ ಗೊತ್ತಿರ್ಲಿಲ್ಲ. ಸೊ ಇವತ್ತು ನಾನು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿದಾಗ ಅವ್ರದ್ದೊಂದು 4-5 ವಿಡಿಯೋ, ನಿಮ್ ಜೊತೆ ಇಂಟರ್ವ್ಯೂ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ವಿಡಿಯೋಸ್ ಆಗಿರ್ಬೋದು, ಆಮೇಲೆ ಕೆಲವೊಂದು ನೀವು ವರ್ಡ್ಸ್ ಎಲ್ಲ ಹೇಳಿದ್ರಲ್ಲ, ಸೊ ಇದ್ರ ಅರ್ಥ ಏನಿರ್ಬೋದು. ಸೊ ನಿಮ್ಮ ಹತ್ರ ಕೇಳಕ್ಕೆ ನೀವು ಯು ಆರ್ ವೆರಿ ಬ್ಯುಸಿ ಪರ್ಸನ್, ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ಕಾಗಲ್ಲ.
ಅದರ್ ಪ್ರೋಸೆಸ್ ಹೇಗ್ ಮಾಡ್ಬೋದು, ಬೇರೆ ಎಲ್ಲಿ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು, ಕೆಲವೊಂದೆಲ್ಲ ನಾನು ಸರ್ಚ್ ಮಾಡಿದೆ. ಆಮೇಲೆ ಕೆಲವೊಂದು ಅನಿಸ್ತು, ಓ ಅದಕ್ಕೆ ಇದನ್ನ ಬಳಸ್ತಾರೆ, ಇದನ್ನ ಯಾಕೆ ನಾನು ಬಳಸಿದ್ರೆ ಏನು ಉಪಯೋಗ ನನಗೆ ಇದರಿಂದ ಅನ್ನೋದು ಕೂಡ ನಾನು ತಿಳ್ಕೊಂಡೆ. ಸೊ ಅದ್ಭುತವಾಗಿತ್ತು. ಕೆಲವೊಂದನ್ನ ನಾವು ಯಾವಾಗ ಯಾವ ತರದಲ್ಲಿ ಹೇಗೆ ಯೂಸ್ ಮಾಡ್ಬೇಕು, ಹೇಗೆ ಯೂಸ್ ಮಾಡಿದ್ರೆ ನಮಗೆ ಇದು ಬಳಕೆಗೆ ಬರುತ್ತೆ ಅನ್ನೋದು ಕೂಡ ನಾನು ಈ ಒಂದು 3 days ಅಲ್ಲಿ ತುಂಬಾ ಚೆನ್ನಾಗಿ ಕಲ್ತ್ಕೊಂಡೆ. ಮತ್ತೆ ಈ ಒಂದು ಆಧ್ಯಾತ್ಮಿಕ ವಿಚಾರದಲ್ಲಿ ಇಷ್ಟೆಲ್ಲ ಇನ್ವಾಲ್ವ್ಮೆಂಟ್ ಇದೆ ಅನ್ನೋದು ಕೂಡ. ಸೊ ನಾನು ಆಕ್ಚುಲಿ ಮುಂಚೆ ಇದ್ದೆ, ನಾನು ಆಧ್ಯಾತ್ಮಿಕ ವಿಚಾರದಲ್ಲಿ ಇದ್ದೆ, ಬಟ್ ಇಷ್ಟೊಂದು ಇನ್ವಾಲ್ವ್ಮೆಂಟ್ ಇರ್ಲಿಲ್ಲ. ಏನೋ ಒಂದು ಬುಕ್ಸ್ ಓದ್ತಿದ್ದೆ, ಒಂದು ಮೆಡಿಟೇಷನ್, ಒಂದು 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 ಒಳ್ಳೆ ಕಾರ್ಯ, ಇಂಥರದ್ದೊಂದು ಒಂದು ಮೈಂಡ್ ಸೆಟ್ ಆಗಿತ್ತು. ಬಟ್ ಇಷ್ಟೊಂದು ಡೆಪ್ತ್ ಆಗಿ ನಾನು ಹೋಗಿರ್ಲಿಲ್ಲ. ಬಟ್ ಈಗ ಶೋರ್ ಇದನ್ನು ಅದನ್ನ ಬ್ಯಾಲೆನ್ಸ್ ಮಾಡಿದ್ರೆ ನಿಜವಾಗ್ಲೂ ನನ್ನ ಲೈಫಲ್ಲೂ ನಾನು ಒಳ್ಳೆ ಒಂದು ಗೋಲ್ನ ರೀಚ್ ಮಾಡ್ಬೋದು ಅನ್ನೋದೊಂದು ಕಲ್ಪನೆ ಬಂತು. ಸೊ ಈ ಒಂದು ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ನಿಮ್ಗೂ ಮತ್ತೆ ನಿಮ್ಮ ಟೀಮ್ ಎಲ್ಲರಿಗೂ ನನಗೆ ಕೋಟಿ ಕೋಟಿ ನಮನಗಳು. ಥ್ಯಾಂಕ್ ಯು ಫಾರ್ ಶೇರಿಂಗ್. ಮೋರ್ ಪವರ್ ಟು ಯು ಮಂಜುಳಾ ಅವರೇ. ನೆಕ್ಸ್ಟ್ ಲೆಟ್ ಮಿ ಗೋ ಟು ವಿನಯ್ ಚಂದ್ರ ಅವರು. ನೆಕ್ಸ್ಟ್ ರುಕ್ಮಿಣಿ. ನಮಸ್ತೆ ವಿನಯ್ ಚಂದ್ರ. ನಮಸ್ತೆ ಸರ್. ನಮಸ್ತೆ. ಸೊ 3 ದಿನದಿಂದ ಹೇಗೆ ಅನ್ನಿಸ್ತು, ಏನೆಲ್ಲ ಕಲ್ತ್ರಿ? ಅಂದ್ರೆ ನನಗೆ ಬೆಳಗಿನ ಸೆಷನ್ ನನಗೆ ತುಂಬಾ ಕಷ್ಟ ಆಗುತ್ತೆ. ನಾನು ದೇವಸ್ಥಾನದಲ್ಲಿ ವರ್ಕ್ ಮಾಡೋ ಕಾರಣ ನಾನು ಕೇಳ್ತಾ ಇರ್ತೇನೆ ಅಷ್ಟೇ. ವಿಡಿಯೋ ಆನ್ ಮಾಡ್ಲಿಕ್ಕೆ ಕಷ್ಟ ಆಗತ್ತೆ. ಬಟ್ ಮ್ಯಾಕ್ಸಿಮಮ್ ಅದನ್ನು ಕೇಳಿಕೊಂಡು ಮತ್ತೆ ಪುನಃ ನನ್ನಷ್ಟಕ್ಕೆ ನಾನು ಕೂತು ಅದನ್ನು ನನ್ನಷ್ಟಕ್ಕೆ ಫೀಲ್ ತಗೊಳ್ತೇನೆ. ಆ ತರದಲ್ಲಿ ನನ್ನ ಇದು. ಮತ್ತೆ ಸಂಜೆ ನಿಮ್ಮ ಒಟ್ಟಿಗೆ ಮಾತಾಡ್ತೇನೆ, ನಿಮ್ಮ ಮಾತುಗಳನ್ನೆಲ್ಲ ಕೇಳಿಕೊಳ್ತೇನೆ. ಮತ್ತೆ ಇದರೊಟ್ಟಿಗೆ ನಾನು ಸಾಧಾರಣ 1.5 ವರ್ಷದಿಂದ ಈಚೆಗೆ ಸ್ವಲ್ಪ ಜಾಸ್ತಿ ಮೆಡಿಟೇಷನ್ ಲೈನ್ ಅಲ್ಲಿ ನನ್ನದೇ ಆದ ರೂಟ್ ಅಲ್ಲಿ ನಾನು ಹೋಗ್ತಾ ಇದ್ದೇನೆ. ಅಂದ್ರೆ ನನಗೆ ಏನೋ ಒಂದು ಪ್ರೇರಣೆ ಇತ್ತು. ಕಳೆದ 8-9 ವರ್ಷದಿಂದ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದೇನೆ. ಏನೋ ನನ್ನ ಒಂದು ಇದರಲ್ಲಿ ನಾನು ಆ ಲೈನ್ ಅಲ್ಲಿ ಹೋಗ್ತಾ ಇದ್ದಾಗ ನಿಮ್ಮ ಕಲ್ಪತರುವಲ್ಲಿ ನಾನು ತುಂಬಾ ಟೈಮಿಂದ ಜಾಯಿನ್ ಆಗಿದ್ದೆ ಫ್ರೀ ಇದಕ್ಕೆ ಗ್ರೂಪಿಗೆ. ಬಟ್ ಕಳೆದ ರೇಖಿದೊಂದು ನಾನು 20 ವರ್ಷಕ್ಕೆ ಮೊದಲೇ ರೇಖಿ ದೀಕ್ಷೆ ತಗೊಂಡಿದ್ದೆ ಪುತ್ತೂರಲ್ಲಿ. ಆಗ ಮತ್ತೆ ಒಂದಷ್ಟು ಸಮಯ ಮಾಡಿದ ಮತ್ತೆ ಅಲ್ಲಿಗೆ ಡ್ರಾಪ್ ಆಯ್ತು, ಅದು ಮತ್ತೆ ಕಂಟಿನ್ಯೂ ಆಗ್ಲಿಲ್ಲ. ಪುನಃ ಏನೋ ಒಂದು ರೇಖಿಲಿ ಅದ್ಭುತ ಕಾರ್ಯಗಳು ನಡೀತೆ ಅಂತ ಹೇಳಿ ನನಗೆ ಅವತ್ತು ಪ್ರೂವ್ ಆದ ವಿಷಯ ಅದು. ಹಂಗೆ ಪುನಃ ಒಮ್ಮೆ ಅದನ್ನು ರಿಕವರ್ ಮಾಡಿ ಹಾಗೆ ನಿಮ್ಮ ಕ್ಲಾಸಿಗೆ ಜಾಯಿನ್ ಆದ್ದು ನಾನು ಫಸ್ಟ್. ಆಗ ಅಚಾನಕ್ ಆಗಿ ಪೂರ್ವಜರ ಹೀಲಿಂಗಿನ ವಿಷಯ ಗೊತ್ತಾದಾಗ ನನ್ನಲ್ಲಿ ಸಮಸ್ಯೆಗಳು ಇದೆ, ಇಲ್ಲ ಅಂತಲ್ಲ, ಸಮಸ್ಯೆಗಳು ಎಷ್ಟು ಇದೆ. ಬಟ್ ಆ ಸಮಸ್ಯೆ ನನ್ನ ಸಮಸ್ಯೆ ಅಲ್ಲ ಅಂತ ಹೇಳಿ ನಾನು ತಿಳ್ಕೊಂಡೆ ನಡೀತಾ ಇರೋದು. ಬಟ್ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಸಮಸ್ಯೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲ. ಆ ತರದಲ್ಲಿ ಒಂದು ಫ್ಯೂಚರ್ ಒಳ್ಳೇದಿರುತ್ತೆ, ಒಳ್ಳೇದು ಬರ್ಬೋದು, ನನಗೆ ಏನ್ ತೊಂದರೆ ಇಲ್ಲ ಅಂತ ಹೇಳಿ. ಅದಕ್ಕೆ ಸರಿಯಾದ ಒಂದು ಉದಾಹರಣೆ ಅಂತ ಹೇಳಿ, ನಾನು ನನ್ನ ತಮ್ಮ ಊರಲ್ಲಿ ಇರೋದು, ನಾನ್ ತ್ರಿಶೂರಲ್ಲಿ ಇರೋದು. ಊರು ಅಂತೇಳಿ ಅಡ್ಡೆ ನಡಕ ಬರುತ್ತೆ, ಬಿಟ್ಲ. ಸ್ವಲ್ಪ ಸಣ್ಣಕ್ಕೆ ಶೇರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ನಮ್ದು ಇದೆ, ದೊಡ್ಡ ಅಮೌಂಟ್ ಏನಲ್ಲ. ಒಂದು 2 lakhs ಹಾಕಿ ಸ್ವಲ್ಪ ಸಣ್ಣಕ್ಕೆ ಆಟ ಆಡ್ತಾ ಇದ್ದಿದ್ದು. ಮೊನ್ನೆ ಹೀಲಿಂಗ್ ಫಸ್ಟ್ ಡೇ 50,000 ಬಂತು. ವೆರಿ ಗುಡ್. ನಿನ್ನೆ 1,60,000 ಬಂತು. ಇವತ್ತು 3 ಲಕ್ಷ ಬಂತು. ಅದು ಏನಂತ ಹೇಳಿ ನಾವು ತಮ್ಮನ ಹತ್ರ ಹೇಳಿದೆ, ನೀನು ಎಲ್ಲ ಯೂನಿವರ್ಸಿಟಿ ಕನೆಕ್ಟ್ ಆಗಿ ನೀನು ವ್ಯವಹಾರ ಮಾಡು, ಕರೆಕ್ಟ್ ಆಗುತ್ತೆ. ನಾನು ಇಲ್ಲಿಂದ ಅದಕ್ಕೆ ಬೇಕಾದ ಹಾಗೆ ನಾನು ಫ್ರೀ ಮಾಡಿ ಕೊಡ್ತೇನೆ ಅಂತ ಹೇಳಿ ನನ್ನಷ್ಟಕ್ಕೆ ನಂದೇ ಆದ ರೂಟ್ ಅಲ್ಲಿ ನಿಮ್ಮಿಂದ ಕ್ಲಾಸ್ ಅಲ್ಲಿ ಕಲ್ತುಕೊಂಡ ವಿಷಯ ಇರ್ಬೋದು, ಎಲ್ಲ ಇರ್ಬೋದು. ಅದ್ಭುತ ರಿಸಲ್ಟ್ ಅಂತ ಹೇಳಿ, ಅದ್ಭುತ ರಿಸಲ್ಟ್, ಅದಲ್ಲಿ ನೋ ಡೌಟ್. ಅಂದ್ರೆ ನೆಗೆಟಿವ್ ಅಂತ ಹೇಳುವಂತ ವಿಷಯ ನಾನು ಆಲೋಚನೆ ಮಾಡೋದಿಲ್ಲ. ಈಗ ಕ್ಲಾಸ್ ಅಲ್ಲಿ ಬೆಳಗ್ಗೆ ಕ್ಲೆನ್ಸಿಂಗ್ ಮಾಡುವಾಗ ಸುಮ್ಮನೆ ಇದನ್ನೆಲ್ಲ ಕೇಳಿ ಯಾಕೆ ಸುಮ್ಮನೆ ಕೇಳಿ ಇದು ಮಾಡೋದು ಬೇಡ, ನನಗೆ ಅಗತ್ಯ ಇಲ್ಲ. ಫ್ರೀ ಅಂದ್ರೆ ಸಮಸ್ಯೆ ಎಲ್ರಿಗೂ ಇದೆ, ಬಟ್ ನನ್ನ ಸಮಸ್ಯೆಯನ್ನು ನಾನು ಹೇಳಿಕೊಂಡ್ರೆ ಮತ್ತು ನಾನು ನೆಗೆಟಿವ್ ಆಗೋದು ಜಾಸ್ತಿ ಅಂತ ಹೇಳಿ ನನಗೆ ಮೊದಲೇ ಇದು ನಾನು ಕಂಡುಕೊಂಡ ವಿಷಯ ಅದು. ಅಂದ್ರೆ ನನ್ನ ಲೈಫಲ್ಲಿ ನಾನು ಅದನ್ನು ಈಗ ಆಕ್ಚುಲಿ ನಾನು ಡಿವೋರ್ಸ್ ಆಗಿ ನನ್ನ ಮಗ ನನ್ನ ಇದಲ್ಲಿರೋದು, ಅವರು ಬೇರೆ ಮದುವೆ ಆಗಿದೆ, ಎಲ್ಲ ಹೋಗಿದೆ. ನನಗೆ ಅದು ಇದನ್ನೇ ತಲೆಯನ್ನು ತೆಗೆದುಬಿಟ್ಟಿದ್ದೇನೆ, ವಿಷಯವೇ ಇಲ್ಲ. ಬಟ್ ನಾನು ಫ್ರೀ ಆಗಿ ನಡೀತಾ ಇದ್ದೇನೆ. ನಾನು ಯಾಕೆ ಬಂದೆ ಭೂಮಿಗೆ, ನನ್ನಿಂದ ಯಾರಿಗೆ ಏನು ಉಪಕಾರ ಆಗ್ಬೇಕು, ನನ್ನಿಂದ ಯಾವತ್ತೂ ತೊಂದರೆ ಆಗಬಾರದು ಅಷ್ಟೇ. ಎಷ್ಟು ಜನಕ್ಕೆ ನನ್ನ ಈ ಜೀವನದಲ್ಲಿ ನಾನು ಏನು ಸಾಧಿಸ್ಬೇಕು ಅದನ್ನು ಮಾತ್ರ ಚಿಂತನೆ ಮಾಡ್ತಾ 10 ಜನರಿಗೆ ಉಪಕಾರ ಆಗಬೇಕು ಅಷ್ಟೇ, ಬೇರೆ ವಿಷಯ ಇಲ್ಲ.
ಕರೆಕ್ಟ್. ನಮ್ಮಿಂದ 10 ಜನಕ್ಕೆ ಉಪಕಾರ ಆದ್ರೆ ಅದು ನಮಗೆ ಬ್ಲೆಸ್ಸಿಂಗ್. ನಮ್ಮ ಸಮಸ್ಯೆಗಳು ಅದಲ್ಲೇ ಖಂಡಿತ. ಸಾಲ್ವ್ ಆಗುತ್ತೆ. ಖಂಡಿತ ಖಂಡಿತ. ಎಸ್, ವೆರಿ ನೈಸ್. ನಾನು ಯಾವಾಗ್ಲೂ ಒಂದು ಹೇಳ್ತಾ ಇರ್ತೀನಿ. ಎಸ್, ಪೂರ್ವಜರ ವಿಷಯದಲ್ಲಿ ತುಂಬಾ ಹೈ ಬ್ಲೆಸ್ಸಿಂಗ್ ಬಂದಿದೆ ಅಂತ ನಮ್ಗೆ ಅನಿಸುತ್ತೆ. ನನಗೆ ಗೊತ್ತಿಲ್ಲ ಅದರ ಏನೋ ವಿಷಯ ಅಂತ ಹೇಳಿ, ಬಟ್ ಫೀಲಿಂಗ್ ಅದ್ಭುತವಾಗಿ ಸಿಕ್ಕಿದೆ ನನಗೆ. ವೆರಿ ಗುಡ್, ಥ್ಯಾಂಕ್ ಯು ವೆರಿ ಸರ್. ಗುಡ್. ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ವಿನಯ್ ಚಂದ್ರ ಅವರೇ ಫಾರ್ ಶೇರಿಂಗ್. ಸೊ ನಮ್ಮ ಲೈಫ್ ಅಲ್ಲಿ ನಡೆದಂತ ಯಾವುದೇ ಮೆಸ್ ಅಥವಾ ತೊಂದರೆ ಏನಿದೆ ಅದೊಂದು ಸಮಾಜಕ್ಕೆ ಮೆಸೇಜ್ ತರ ಹೋಗ್ಬೇಕು. ಮೆಸ್ ಟು ಮೆಸೇಜ್ ಅಂತ ನಾನು ಯಾವಾಗ ಹೇಳ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ, ಇದೇ ತರ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ಸೊ ನಿಮ್ಗೆ ಹೆಚ್ಚಿನ ಶಕ್ತಿ ದೇವರು ಕೊಡ್ಲಿ ಅಂತ ನಾನು ಹಾರೈಸ್ತಾ, ಥ್ಯಾಂಕ್ ಯು ಫಾರ್ ಶೇರಿಂಗ್. ಇನ್ನೊಂದ್ಸರಿ ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ಲೆಟ್ ಮಿ ಗೋ ಟು ಮಧು. ನಮಸ್ತೆ ಮಧು. ನಮಸ್ತೆ. ಲೆಟ್ ಮಿ ಗೋ ಟು ಮಧು ಫಸ್ಟ್, ಆಮೇಲೆ ಬರ್ತೀನಿ. ಶುಭ ಸಂಜೆ ಗುರುಗಳೇ, ಎಲ್ಲ ಸಾಧಕರಿಗೂ ನಮಸ್ಕಾರ. ಗುರುಗಳೇ ಧನ್ಯವಾದಗಳು. 3 ದಿವಸ ನಿಜವಾಗ್ಲು ದೇಹ ಮನಸ್ಸು ಎಲ್ಲ ಹಳಾರಾಗ್ತಾ ಇದೆ, ರಿಲ್ಯಾಕ್ಸ್ಡ್ ಅಂಡ್ ಲೈಟ್ ಫೀಲಿಂಗ್ ಆಗ್ತಾ ಇದೆ. ವೆರಿ ನೈಸ್. ಇದುವರೆಗೂ ನಾವು ಪಿತೃಪಕ್ಷಗಳ ಇದೇನೋ ಈ ಫೇಸ್ ಅನ್ನ ನಡೆಸ್ಕೊಂಡು ಬರ್ತಾ ಇರ್ತೇವೆ. ಮೈಂಡ್ ಯಾವಾಗ್ಲೂ ಒಂಥರ ಲೋ ಫ್ರೀಕ್ವೆನ್ಸಿಯಲ್ಲಿ ಇರ್ತಾ ಇತ್ತು. ಮನೆಯಲ್ಲಿ ಹಿರಿಯರನ್ನ ನಾವು ಕಳ್ಕೊಂಡಿರ್ತಕ್ಕಂಥ ಒಂದು ತಿಂಗಳಿದು ಸ್ಪೆಷಲಿ ಈ ತರ ಇರ್ತಾನೆ ಇರ್ತಾ ಇತ್ತು ಯಾವಾಗ್ಲೂ ಕೂಡ. ಅಂಡ್ ಎಲ್ಲಿ ನಮ್ಮಿಂದ ತಪ್ಪು ನಡೆದು ಹೋಗಿದ್ಯಾ, ಹಾಗೆ ಹೀಗೆ ಅದು ಇದು ಈ ತರದ ಎಷ್ಟೊಂದು ಕನ್ಫ್ಯೂಷನ್ಸ್, ಗೊಂದಲಗಳು ಇರ್ತಾನೆ ಇತ್ತು ಮನಸ್ಸಿನಲ್ಲಿ. ಬಟ್ ಈ ಸರ್ತಿ ಏನು ಆಗಿದೆ ಅಂತಂದ್ರೆ, ನೀವೆಲ್ಲ ಈ 3 ದಿವಸದ ನೀವು ಕಾರ್ಯಕ್ರಮ ಮಾಡಿ ಇದರದ್ದೆಲ್ಲ ನೀವು ನಿನ್ನೆ ಶರದ್ಗಳ ಬಗ್ಗೆ ಹೇಳಿದ್ರಿ, ರೀಮ್ಸ್ ಗಳ ಬಗ್ಗೆ ಹೇಳಿದ್ರಿ. ಹೀಗೆ ಆತ್ಮಗಳು ಹಿಂಗೆ ಈ ತರ ಹೋಗ್ತಾ ಇರ್ತದೆ, ಅದಕ್ಕೆ ನಾವು ಯಾವ ರೀತಿಯಾಗಿ ನಾವು ಈ ಭೂಮಿ ಮೇಲೆ ಇಟ್ಕೊಂಡು ನಮ್ಗೆ ಇದೊಂದು ಅವಕಾಶ ಅವ್ರಿಗೆ ಮೇಲೆ ಪುಷ್ ಮಾಡ್ಲಿಕ್ಕೆ ನಮ್ ಕೈಯಿಂದ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ. ಇದು ಹೊರಗಡೆ ವಿಚಾರ, ಸ್ಪಿರಿಟ್ಸ್ ವಿಚಾರ. ಬಟ್ ಆದ್ರೂ ಕೂಡ ನನ್ನ ಕರ್ತವ್ಯ ಏನು ಈ ಭೂಮಿ ಮೇಲೆ? ಈಗ ನಮ್ಮ ಹಿರಿಕರಿಗೆ ನಾನು ಏನು, ಅವ್ರು ನನಗೆ ಈ ಭೂಮಿ ಮೇಲೆ ತಂದು ಇಟ್ಟಿದ್ದಾರೆ, ನಾನು ಅವ್ರಿಗೆ ಅಲ್ಲಿ ಮೇಲೆ ಕಳಿಸ್ಲಿಕ್ಕೆ ಅಧ್ಯಾತ್ಮದ ಅದೇನದು ಸ್ಪಿರಿಚುವಲ್ ವರ್ಲ್ಡ್ ಕಳಿಸ್ಲಿಕ್ಕೆ ಅವ್ರಿಗೆ ನಾನೆಷ್ಟು ಪುಷ್ ಕೊಡ್ಬೇಕು ಅನ್ನೋದನ್ನ ತಾವು ಎಲ್ಲ ಹೇಳ್ಕೊಟ್ರಿ ಗುರುಗಳೇ. ಬಹಳ ಖುಷಿ ಆಯ್ತು. ಬೆಳಗ್ಗೆ ಕೂಡ ಶುಭದಾ ಮೇಡಮ್ ಎಲ್ಲ ಬಂದು ಇದನ್ನೆಲ್ಲ ಪಾಕೆಟ್ ಪಾಡ್ ವಿಚಾರ ಎಲ್ಲ ಹೇಳ್ಬೇಕಾದ್ರೆ, ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಇವತ್ತು ಗುರುಗಳೇ ಒಬ್ಬೊಬ್ರು ತಮ್ಮ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇರ್ತಾರೆ. ಬಟ್ ಆದ್ರೂ ಎಲ್ಲೋ ನಮ್ಗೆ ನಾವು ಎಲ್ಲರೂ ಒಂದೇ ಫ್ಯಾಮಿಲಿ ಅಲ್ವಾ ಇದು? ಅಯ್ಯೋ ಅವ್ರ ಪ್ರಾಬ್ಲಮ್ ನನ್ ಪ್ರಾಬ್ಲಮ್ ಅಲ್ವಾ ಅಂತಂದ್ಬಿಟ್ಟು, ಅಯ್ಯೋ ಅವ್ರಿಗೆ ಒಳ್ಳೇದಾಗ್ಲಿಯಪ್ಪ ದೇವ್ರೆ, ಅವ್ರ ಪಾಪ ಅವ್ರದ್ದು ಒಬ್ರು ಹೆಲ್ತ್ ಹೇಳ್ತಿದ್ದಾರೆ, ಒಬ್ರು ಮಕ್ಕಳ ಬಗ್ಗೆ ಹೇಳ್ತಿದ್ದಾರೆ, ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ಒಂದು ಎನರ್ಜಿ ಕಾಸ್ಮೋಸ್ ಜೊತೆಗೆ ಸೇರ್ಕೊಂಡು ಬ್ಲೆಸ್ಸಿಂಗ್ ಕೊಡ್ತಕ್ಕಂಥದ್ದು ಮನಸ್ಸು ಬರುತ್ತೆ, ಮತ್ತೆ ಮನಸ್ಸು ಸಮಾಧಾನ ಆಗುತ್ತೆ ಗುರುಗಳೇ ಈ ತರದ್ದೆಲ್ಲ ಆದಾಗ. ಇಟ್ ಇಸ್ ದ ಪವರ್ ಆಫ್ ಕಮ್ಯುನಿಟಿ. ನಾವು ಎಲ್ಲೆಲ್ಲಿ ಕೂತಿದ್ರು ಕೂಡ, ಯಾವಾಗ ನಾವು ಒಂದು ಸೆಷನ್ ಒಳಗಡೆ ಕೂತಿರ್ತೀವಿ, ಆ ಪವರ್, ಆ ಕಮ್ಯುನಿಟಿಯ ಪವರ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ. ಸೊ ಈವನ್ ದಿಸ್ ಕಾನ್ವರ್ಸೇಷನ್, ನಾನು ಇವಾಗ ಏನ್ ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ, ನನ್ಗೇನೆ ಇನ್ಫ್ಯಾಕ್ಟ್ ನಾನು ಮಾಡ್ತಿರುವಂತ ಕೆಲಸ ಎಷ್ಟು ಪ್ರಾಮುಖ್ಯತೆಯನ್ನ ಇದೆ ಬೇರೆಯವ್ರ ಲೈಫ್ ಅಲ್ಲಿ, ಎಷ್ಟು ಪರಿಣಾಮ ಬೀಳ್ತಾ ಇದೆ ಅನ್ನೋದನ್ನು ಕನ್ಫರ್ಮೇಶನ್ ಸಿಗ್ತಾ ಇದೆ ನನಗೆ. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್. ಆಲ್ ದ ಬ್ಯೂಟಿಫುಲ್ ಸಾರ್ಥಕ ಜೀವನ ಗುರುಗಳೇ. ನಿಮ್ಮಿಂದ ಕಲಿಯೋದು ಬಹಳ ಇದೆ ಗುರುಗಳೇ. ನಗುಮುಖ ಹಸನ್ಮುಖಿಯಾಗಿ ಯಾವಾಗಲೂ ಸಮಾಧಾನದಿಂದ ಕೇಳ್ತಾ ಇರ್ತೀರಾ. ಧನ್ಯವಾದಗಳು ಈ ಅವಕಾಶಕ್ಕೆ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು. ಮೋರ್ ಪವರ್ ಟು ಯು. ಸೊ ಲೆಟ್ ಮಿ ಇನ್ವೈಟ್ ಗೀತಾ ಅವರು ನೆಕ್ಸ್ಟ್. ನಮಸ್ತೆ ಗೀತಾ ಅವರೇ. ನಮಸ್ತೆ. ಹೇಗಿತ್ತು 3 ದಿವಸದ ನಿಮ್ಮ ಕಲಿಕೆ ಅನುಭವ? ತುಂಬಾ ಚೆನ್ನಾಗಿತ್ತು ಸರ್. ನಮ್ಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ. ಅಂದ್ರೆ ಹಿರಿಯರ್ ಪೂಜೆ, ಹಿರಿಯರ್ ಬರ್ತಾರೆ ಅಂದ್ರೆ ಹಂಗಿರ್ಬಾರ್ದಂತೆ ಹಿಂಗಿರ್ಬಾರ್ದಂತೆ ಅಂತ ಭಯ ಇರೋದು. ಆದ್ರೆ ಈ 3 ದಿವಸದಲ್ಲಿ ಭಯ ಇಲ್ಲ, ಅವ್ರು ಬರ್ತಾರೆ ಅನ್ನೋ ಖುಷಿ ತುಂಬಾ ಚೆನ್ನಾಗಿ ನಮಗೆ ಅರ್ಥ ಆಯ್ತು. ಆಮೇಲೆ ನೀವ್ ಹೇಳಿದ್ರಲ್ಲ, ಬರ್ನಿಂಗ್ ಬೋಲು, ಆಮೇಲೆ ದೀಪ ಹಚ್ಚೋದು, ಆಮೇಲೆ ನೈವೇದ್ಯ ನಾವು ಬೆಳಗ್ಗೆ ಏನ್ ಮಾಡ್ತೀವೋ ಅದನ್ನ ದಿನ ಬೆಳಗ್ಗೆ ಟೆರೆಸ್ ಮೇಲೆ ಇಡ್ತೀವಿ. ಎಲ್ಲಾ ಅಕ್ಕಿ ಪಕ್ಷಿಗಳೆಲ್ಲ ತಿಂದು ಹೋಗ್ತಿದ್ವಿ. ಅವಾಗ ಒಂಥರ ಖುಷಿ. ಹೌದಲ್ವ, ನಮ್ಮ ಅಪ್ಪ ಅಮ್ಮ ಅಜ್ಜ ಅಂದ್ರೆ ಎಲ್ರು ಬಂದು ನಮ್ಮ ಮನೆಗೆ ಊಟ ಮಾಡ್ತಾರೆ ಅಂತ. ಅದೇ ನಾನು ಹೇಳಿದ್ನಲ್ಲ, ಅದು ದೀಪದ್ದು ನಮ್ಮ ಮನೆಯವ್ರ ಅಪ್ಪಾಜಿಗೆ ಹುಷಾರಿಲ್ದಾಗ ಅದನ್ನ ಪ್ರೋಕ್ಷಣೆ ಮಾಡಿ, ಆಮೇಲೆ ಆ ಮಂತ್ರ ಹೇಳ್ದೆ. ಆಸ್ಪತ್ರೆಗೆ ಹೋಗ್ಲಿಲ್ಲ ಸರ್, ಆಸ್ಪತ್ರೆಗೆ ಹೋಗ್ಲಿಲ್ಲ. ಹುಷಾರಾಗಿ ಊರಿಗೆ ಹೋದ್ರು. ಇವತ್ ನಾನು ಬಿಟ್ಟು ಬಾ, ನಾನು ಚೆನ್ನಾಗಿದ್ದೀನಿ, ನನಗೇನು ಆಗಿಲ್ಲ ಅಂತ. ಅದು ಎಲ್ಲ ಅವ್ರಿಗೆಲ್ಲ ಪ್ರೋಕ್ಷಣೆ ಮನೆಗೆಲ್ಲ ಮಾಡಿ, ನಮ್ಮ ಅಜ್ಜಂಗೆಲ್ಲ ಫುಲ್, ನಮ್ಮ ಮನೆಯವ್ರ ಅಪ್ಪಾಜಿಗೆ ಫುಲ್ ಎಲ್ಲ ಮಲಗಿದ್ರಲ್ಲ ಹಾಸಿಗೆ ಸುತ್ತ ಎಲ್ಲ ಹಾಕ್ಬಿಟ್ಟು
ಇವತ್ ಸ್ನಾನ ಮಾಡಿದ್ರು, ಸ್ನಾನದ ನೀರಿಗೂ ಹಾಕಿ ಸ್ನಾನ ಮಾಡಿಸಿದ್ವಿ. ಚೆನ್ನಾಗಾಯ್ತು. ಅದಂತೂ ತುಂಬಾ ತುಂಬಾ ಅದ್ಭುತವಾಗಿತ್ತು ಸರ್. ವೆರಿ ನೈಸ್, ವೆರಿ ನೈಸ್. ಆಮೇಲೆ ಬರ್ನಿಂಗ್ ಬೌಲ್ ಅಂದ್ರೆ ದಿನ ಬಡಿಬೇಕಾದ್ರೆ ಬೈಬೇಕಲ್ಲ ಅನ್ನೋ ಭಯ ಇರೋದು. ಹೆಂಗಪ್ಪ ಬೈದ್ರೆ ಏನಾಗುತ್ತೋ ಏನೋ ಅಂತ. ಅದ್ ನೀವ್ ಹೇಳ್ದಾಗಿಂದ ಈಗ ಒಂದ್ ವಾರದಿಂದ ಬರ್ನಿಂಗ್ ಬೋರ್ಡ್ ಡೈಲಿ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಬೈತಾ ಇದ್ದೀರಲ್ಲ ಬರ್ನಿಂಗ್ ಬೋರ್ಡ್ ಬೈತಾ ಅದನ್ನ ಹೆಂಗಪ್ಪ ಬೈಯೋದು, ಬೈಕಂತ ಬರೆಯೋದು. ಸರಿ ನಾನು ಹೇಳ್ತಿದ್ದೆ, ಬೈತಾ ಇದ್ದೀನಿ ಸರ್, ಬೈತಾ ಆದ್ರೆ ಒಂಥರ ಸಿಟ್ಟು ಬರೋದೆಲ್ಲ ಕಮ್ಮಿ ಆಗಿದೆ ಸರ್. ವೆರಿ ಗುಡ್, ಕಮ್ಮಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಗೀತಾ ಆದ್ರೆ ಅವರೇ. ಆ ಮಂತ್ರ ಅಂತೂ ಬೆಳಗ್ಗೆಯಿಂದ ಸಂಜೆವರೆಗೂ ಸುಮ್ನೆ ಮನೆ ತುಂಬಾ ಹೇಳ್ತಾನೆ 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 ಇರ್ತೀನಿ. ವೆರಿ ಗುಡ್, ವೆರಿ ಗುಡ್. ಅದೇ ರೈಟ್ ಅಂಡ್ ರಾಂಗ್, ಗುಡ್ ಅಂಡ್ ಬ್ಯಾಡ್, ಕ್ಲಿಯರಿಂಗ್ ಸ್ಟೇಟ್ಮೆಂಟ್. ಎಲ್ಲ ಫುಲ್ ಅದನ್ನ ಬಾಯ್ಪಾಠ ಆಗಿ ಮನೆ ತುಂಬಾ ಹೇಳ್ಕೊಂತ ಓಡಾಡ್ತಾ ಇರ್ತೀನಿ. ವೆರಿ ಗುಡ್, ವೆರಿ ಗುಡ್. ತುಂಬಾ ತುಂಬಾ ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು, ಮೇಡಮ್ ಅವ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಗೀತಾ ಅವರೇ. ಸೊ ಚಾಟ್ ನಲ್ಲಿ ಕೂಡ ಬೇರೆ ಬೇರೆ ಜನರು ಮೆಸೇಜ್ ಮಾಡ್ತಾ ಇದ್ದಾರೆ. ಅರ್ಚನಾ ಅವರು, ಪ್ರಾಕ್ಟಿಸಿಂಗ್ ಕ್ಲಿಯರಿಂಗ್ ಸ್ಟೇಟ್ಮೆಂಟ್ಸ್ ಫೆಲ್ಸ್ ವೆರಿ ಪೀಸ್ಫುಲ್, ಸೀಯಿಂಗ್ ಮೇಜರ್ ಚೇಂಜಸ್ ಎಟ್ ಹೋಮ್ ಅಂತ ಹೇಳ್ತಾ ಇದ್ರಿ. ಥ್ಯಾಂಕ್ ಯು ಫಾರ್ ಶೇರಿಂಗ್ ಅರ್ಚನಾ. ಲುಕಿಂಗ್ ಫಾರ್ವರ್ಡ್ ಟು ಲರ್ನ್ ಮೋರ್. ಎಸ್ ಶೂರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಶುಭದಾ. ಸೊ ತುಂಬಾ ಜನ ಶುಭದಾ ಶುಭದಾ ಅಂತ ಹೇಳಿದ್ರು. ಸೊ ಜಸ್ಟ್ ಫಾರ್ ಎವ್ರಿಬಡೀಸ್ ಇನ್ಫಾರ್ಮೇಶನ್, ಇವರು ನನ್ನ ಫಸ್ಟ್ ಡೈಮಂಡ್ ಮೆಂಬರ್. ಸೊ ದಿಸ್ ಇಸ್ ದ ಪಾಸಿಬಿಲಿಟಿ. ಈ ತರ ಆಗುತ್ತೆ. ಈ ದಿನದ ರೆಕಾರ್ಡಿಂಗ್ ಸಿಗ್ಬಹುದಾ ಪ್ಲೀಸ್? ನಾನು ವರ್ಕ್ ಪ್ರೆಷರ್ ಇಂದ ಅಟೆಂಡ್ ಮಾಡಕ್ ಆಗ್ತಿಲ್ಲ. ಎಸ್ ಶಿವಕುಮಾರ್ ಅವರೇ, ವಿಲ್ ಅಪ್ಲೋಡ್ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡ್ತೀನಿ. ಯು ಕ್ಯಾನ್ ವಾಚ್ ದ ರೆಕಾರ್ಡಿಂಗ್. ಒಂದು ವಿಚಾರದ ಬಗ್ಗೆ ಒಬ್ಬನೇ ಪ್ರಾರ್ಥಿಸುವ ಬದಲು 100 ಮಂದಿಗೆ ಒಟ್ಟಿಗೆ ಅದೇ ವಿಚಾರದಲ್ಲಿ ಪ್ರಾರ್ಥಿಸುವಾಗ ಸಿಗುವಂತಹ ಫಲಿತಾಂಶ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಕರೆಕ್ಟ್, ಪರ್ಫೆಕ್ಟ್. ಥ್ಯಾಂಕ್ ಯು ವಿನಯ್ ಅವರೇ ಫಾರ್ ಶೇರಿಂಗ್. ಯು ಕ್ಯಾನ್ ಕೀಪ್ ಶೇರಿಂಗ್. ಎಲ್ಲರೂ ನಾನು ಮಾತಾಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಬಟ್ ಲೆಟ್ ಮಿ ಗೋ ಟು ರುಕ್ಮಿಣಿ ನೆಕ್ಸ್ಟ್ ಅಂಡ್ ದೆನ್ ಆಮೇಲೆ ಭಾನುಮತಿ ಅವರು. ಐ ಥಿಂಕ್ ಒಂದೆರಡು ಶೇರಿಂಗ್ ತಗೊಳ್ತೀನಿ, ದೆನ್ ವಿಲ್ ಗೋ ಟು ದ ಸಾಧನಾ ಪಾರ್ಟ್. ಓಪನ್ ಯೂಸ್ ಮಾಡ್ಕೊಂಡು ನಮ್ಮ ಪೂರ್ವಜರ ಹೀಲಿಂಗ್ ನ ಸೆಷನ್ ಅನ್ನ ಮುಂದುವರ್ಸ್ಕೊಂಡು ಹೋಗೋಣ. ಸೊ ಲೆಟ್ ಮಿ ವೆಲ್ಕಮ್ ರುಕ್ಮಿಣಿ ನೂತನ್. ನಮಸ್ತೆ, ಹೇಗಿದ್ದೀರಿ? 3 ದಿನದಲ್ಲಿ ಏನೇನ್ ಬದಲಾವಣೆ ಆಯ್ತು? ಪ್ಲೀಸ್ ಶೇರ್. ಅನ್ಮ್ಯೂಟ್ ಮಾಡ್ಬೋದು. ಎಸ್ ಎಸ್. ಹಲೋ, ಹಾ, ನಮಸ್ತೆ ಕೇಳಿಸ್ತಿದೆ. ಗುರುಜಿ. ನಮಸ್ತೆ. ನಮ್ಗೆ ಈ ತರದ ಅನುಭವ ನಾನು ಯಾವತ್ತೂ ಮಾಡಿರ್ಲಿಲ್ಲ. ನಿಮ್ ಕಡೆಯಿಂದ ನಾನು ಈ ತರ 3 ದಿವಸದ್ದು ಮಾಡೋದು ಕಲ್ತೆ ಗುರುಜಿ. ತುಂಬಾ ಖುಷಿ ಆಯ್ತು, ಚೆನ್ನಾಗ್ ಕಲ್ತ್ಕೊಂಡ್ವಿ. ನೀವ್ ಹೇಳಿದ್ದು ಎಲ್ಲ ನನಗ್ ಗೊತ್ತೇ ಇರ್ಲಿಲ್ಲ ಪೂರ್ವಜರದ್ದು ಈಗ ಮಾಡ್ಬೋದ ಅಂತಂದೇಳಿ. ಸುಮ್ನೆ ಪೂಜೆ ಮನೇಲಿ ಮಾಡ್ತಾ ಇದ್ರು, ಸುಮ್ನೆ ಪೂಜೆ ಮಾಡಿ ಕೈ ಮುಗಿದ್ಬಿಟ್ಟು ಸುಮ್ನೆ ಇರ್ತಾ ಇದ್ವಿ. ಈಗ ಇದ್ರ ಬಗ್ಗೆ ತಿಳ್ಕೊಂಡ್ವಿ, ತುಂಬಾ ಖುಷಿ ಆಯ್ತು. ಮನೇಲಿ ಎಲ್ಲರಿಗೂ ಹೇಳ್ದೆ ಗುರುಜಿ. ಓಕೆ, ಸೊ ಯಾವ ಟೆಕ್ನಿಕ್ ಟ್ರೈ ಮಾಡಿದ್ರಿ? ಯಾವ್ದನ್ನ ಪ್ರಾಕ್ಟೀಸ್ ಮಾಡಿದ್ರಿ? ಪ್ರಾಕ್ಟೀಸ್ ಗುರುಜಿ ಇದು ಬರ್ನಿಂಗ್ ಗೋಲ್ ಮಾಡಿದ್ವಿ. ಮತ್ತೆ ಮೆಡಿಟೇಷನ್ ಮಾಡುವಾಗ ನಮ್ ಬ್ರದರ್ ಅವ್ರದ್ದು ಡೆತ್ ಆಗಿದ್ದು 3 years ಆಗಿತ್ತು ಗುರುಜಿ. ಅವ್ರದ್ದು ಸ್ವಲ್ಪ ಮಾಡ್ದೆ. ನನಗೆ ಮೆಡಿಟೇಷನ್ ಮಾಡುವಾಗ ಸೈಡ್ ಅಲ್ಲಿ ಹಿಂಗ್ ಯಾರೋ ಬಂದು ಮಾತಾಡ್ದಂಗ ಆಯ್ತು ಗುರುಜಿ. ಅವತ್ತು ಹಂಗೆ ಕಂಡ್ಬಿಟ್ಬಿಟ್ಟೆ ನಾನು. ಅದೊಂದು ಖುಷಿ ಆಯ್ತು. ಮತ್ತೆ ಮೇಡಮ್ ಅವ್ರದ್ದು ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಅವ್ರದ್ದು ಚೆನ್ನಾಗಿ ಕಲ್ತಿದ್ವಿ ಗುರುಜಿ. ಖುಷಿ ಆಯ್ತು. ವಿದ್ಯೆಯವ್ರ ಕಡೆಯಿಂದ ನಾನು ಈ ತರ ಎಲ್ಲಾ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿಮ್ಮ ಮಾರ್ಗದರ್ಶನದಲ್ಲಿ ಇನ್ನೂ ಚೆನ್ನಾಗಿ ಕಲಿಬೇಕು ಅನ್ನೋದು ನನ್ನ ಆಸೆ ಗುರುಜಿ. ವಿದ್ಯೆಯವ್ರ ರೆಫರೆನ್ಸ್ ಅಲ್ಲಿ ನೀವು ಜಾಯ್ನ್ ಆಗಿರೋದಲ್ವಾ ಕಲ್ಪತರು? ಇವಾಗ ತುಂಬಾ ಖುಷಿ ಆಗ್ತಿದೆ. ನಾನು ಗೊತ್ತೇ ಇಲ್ಲದೆಲ್ಲ ಕಲ್ತ್ನಲ್ಲ ಅಂತಂದ್ ಹೇಳ್ಬಿಟ್ಟು ಅವ್ರಿಗೂ ಧನ್ಯವಾದಗಳು, ನಿಮ್ಗೂ ಕೂಡ ಧನ್ಯವಾದಗಳು ಗುರುಜಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್, ಸೊ ನಿಮ್ಗೆ ಇತ್ತೀಚೆಗೆ ಜಾಯ್ನ್ ಆದವ್ರು ಯಾರ್ಯಾರಿದ್ದೀರಿ ನಿಮ್ಗೂ ಕೂಡ ಸೇರಿಸಿ, ಸೊ ನಮ್ ಕಡೆಯಿಂದ ಎಲ್ಲ ಹೊಸ ಸಿಲ್ವರ್ ಮೆಂಬರ್ಸ್ ಗೆ ನಾವು ಹೊಸ ವೆಲ್ಕಮ್ ಕಿಟ್ ಅನ್ನ ರೆಡಿ ಮಾಡಿದೀವಿ. ಸೊ ಅದು ನಿಮ್ಗೂ ಕೂಡ ಕಳಿಸ್ತೀವಿ. ಅಂಡ್ ಸೊ ನಿಮ್ಮ ಹೀಲಿಂಗ್ ಜರ್ನಿ ಹೀಗೆ ಮುಂದುವರಿಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಫಾರ್ ಶೇರಿಂಗ್. ನಿಮ್ಮ ಮಾರ್ಗದರ್ಶನದಲ್ಲಿ ಹಿಂಗೆ ನಡೀಲಿ ಗುರುಜಿ. ಖಂಡಿತ ಖಂಡಿತ. ಥ್ಯಾಂಕ್ ಯು, ಥ್ಯಾಂಕ್ ಯು ಫಾರ್ ಶೇರಿಂಗ್. ನೈಸ್. ಜೈ ಗುರುದೇವ್. ಲೆಟ್ ಮಿ ಗೋ ಟು ಭಾನುಮತಿ ಅವರು. ಭಾನುಮತಿ ಉಮಾಶಂಕರ್, ಅನ್ಮ್ಯೂಟ್ ಮಾಡ್ಕೊಳ್ಬೇಡಿ. ಹಾ, ಎಸ್. ಹಲೋ, ನಮಸ್ತೆ, ಹೇಳಿ. ಮಾಡಿದ್ದೀನಿ. ನಮಸ್ತೆ.
ಎಸ್ ಒಂಥರ ನೈಸ್ ಎಕ್ಸ್ಪೀರಿಯನ್ಸ್. ಇದು ಫಸ್ಟ್ ಟೈಮ್ ಆಗಿರೋ ಎಕ್ಸ್ಪೀರಿಯನ್ಸ್, ಬಿಕಾಸ್ ನಾನು ಯಾವತ್ತ ಸೆಷನ್ಸ್ ಅಟೆಂಡ್ ಮಾಡಿಲ್ಲ. ಒಂಥರ ಚೆನ್ನಾಗಿತ್ತು ಆಲ್ ದ 3 days. ಮೇನ್ ಆಗಿ ಮೊನ್ನೆ ರಾತ್ರಿ ಫಸ್ಟ್ ಡೇ ಈ ರಾತ್ರಿ ಸೆಷನ್ ನಮ್ಮ ಅಕ್ಕನೂ ಕರೆದಿದ್ದೆ. ಸೊ ಈವನ್ ಶಿ ಹ್ಯಾಡ್ ಅಟೆಂಡ್. ಸೊ ನನಗಿಂತ ಹೆಚ್ಚಾಗಿ ಶಿ ಇಸ್ ಬೀನ್ ಇನ್ಫ್ಲೂಯೆನ್ಸ್ ತುಂಬಾನೇ. ಲೈಕ್ ನನ್ಗೆ ಅವಳಿಗೆ ಕನ್ಸಲ್ಲಿ ನಮ್ಮ ಅಜ್ಜಿ ಬಂದು ಶಿ ಸ್ಟಾರ್ಟೆಡ್, ಅವ್ರ ಅಜ್ಜಿ ಅವ್ರದ್ದು ನಮ್ಮ ಅಜ್ಜಿದು ಕಾನ್ವರ್ಸೇಷನ್ ಆಗಿದೆ. ಬಟ್ ನನಗೆ ಯಾರು ಬಂದಿಲ್ಲ ಕನ್ಸಿಗೆ. ನಮ್ಮ ಅಜ್ಜಿ ಏನೋ ಅವಳಿಗೆ ಕಣ್ ಮುಂದೆ ಏನೋ ಲೈಟ್ ಹೋದಂಗ ಆಗಿದೆ. ಸೊ ಶಿ ಇಸ್ ಮಚ್ ಮೋರ್ ಇನ್ಫ್ಲೂಯೆನ್ಸ್ ಈ ಇದಕ್ಕೆ. ನನಗೆ ಓಕೆ, ಐ ಆಮ್ ಟೇಕಿಂಗ್ ದ ಹೀಲಿಂಗ್, ನಾನ್ ತಗೊಳ್ತಾ ಇದ್ದೀನಿ, ಬಟ್ ಅವಳಿಗೆ ಆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಐ ವಾಸ್ ಹ್ಯಾಪಿ. ಲೈಕ್ ಅವಳಿಗೊಂದ್ ಸ್ವಲ್ಪ ಸಮಾಧಾನ ಆಗಿದೆ. ಅಂಡ್ ಮೋರ್ ಓವರ್ ನೀವು ಹೇಳಿದ್ದೆಲ್ಲ ಲೈಕ್ ಹಿರಿಯರಿಗೆ ಫಸ್ಟ್ ಮಾಡಿದ ಅಡಿಗೆ ಇಡೋದು ಅದು ಮಾಡಿದೀನಿ. ದೆನ್ ಫಸ್ಟ್ ಡೇ ಇಟ್ಟಾಗ್ಲೇನೆ ಒಂದು 2 ನಿಮಿಷ ಹಿಟ್ಟು ಒಳಗ್ ಬರ್ ಮತ್ತೆ ವಾಪಸ್ ನೋಡೋಷ್ಟರಲ್ಲಿ ಅದು ಇರ್ಲೇ ಇರ್ಲಿಲ್ಲ. ಲೈಕ್ ಅದು ಪ್ರಾಬಬ್ಲಿ ಅಲ್ಲೇ ಕಾಗೆ ಕೇಳಿಸ್ತಾ ಇತ್ತು. ಕಾಗೆ ಬಂದ ಕೂಗ್ತಾ ಇತ್ತು. ನಾನು ಹಿಟ್ಟು ಹೋಗೋಷ್ಟರಲ್ಲಿ ಅದು ಇರ್ಲೇ ಇರ್ಲಿಲ್ಲ. ಐ ವಾಸ್ ಸೋ ಹ್ಯಾಪಿ. ಫಸ್ಟ್ ಡೇ ಈ ತರ ಆಯ್ತಲ್ಲ, ನನಗೆ ಖುಷಿ ಆಯ್ತು. ನಮ್ಮ ಆನ್ಸಿಸ್ಟರ್ಸ್ ಬಂದು ತಿಂದು ದೆನ್ ಮಚ್ ಹ್ಯಾಪಿ, ವಾಟ್ ಎವರ್ ಹ್ಯಾಪಿನೆಸ್ ಆ ತರ ಇದಾಯ್ತಲ್ಲ ನನ್ಗೆ ಅಂತ ತುಂಬಾ ಖುಷಿ ಆಯ್ತು. ಅಂಡ್ ಬರ್ನಿಂಗ್ ಬೌಲ್ ಮಾಡಿದೀನಿ. ಆ ಬರ್ನಿಂಗ್ ಬೌಲ್ ಅಲ್ಲಿ ಐ ವಾಸ್ ವೆರಿ ಮಚ್ ಹ್ಯಾಪಿ ಬಿಕಾಸ್ ರೈಟಿಂಗ್ ಡೌನ್ ದೋರ್ ನೇಮ್ಸ್ whoever has tortured me, like probably ನನಗೆ ಆಗಿರೋ ಟಾರ್ಚರ್ ಐ ಶುಡ್ಂಟ್ ಎಕ್ಸ್ಪ್ಲೇನ್. ನಾ ಎಕ್ಸ್ಪೀರಿಯನ್ಸ್ ಎಲ್ಲ ಕೀಪಿಂಗ್ ಅಸೈಡ್, ರೈಟಿಂಗ್ ಡೌನ್ ಆಲ್ ದೋಸ್. ಸೊ ಇವಾಗ ಐ ಥಾಟ್ ಲೈಕ್ ಈ ಲೈಫ್ ಟೈಮ್ ಅಲ್ಲಿ ಐ ವಿಲ್ ಬಿ ಕಂಟಿನ್ಯೂಯಿಂಗ್ ದಟ್ ಬರ್ನಿಂಗ್ ಬೌಲ್. ಆಮೇಲೆ ವಾಟರ್ ಹಾಕ್ಬಿಟ್ಟು ತಿಲ್ ಹಾಕಿ ಅದನ್ನು ಮಾಡ್ತಾ ಇದ್ದೀನಿ. ಒಂಥರ ರಿಲ್ಯಾಕ್ಸ್ಡ್ ಆಗಿದೆ. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ. ಅಂಡ್ ಥ್ಯಾಂಕ್ಸ್ ಟು ಶುಭದಾ ಮೇಡಮ್ ಅಂಡ್ ನಿಮ್ಗೂ ಕೋಟಿ ವಂದನೆ ಫಾರ್ ಆಲ್ ದೀಸ್ ಥಿಂಗ್ಸ್, ಹೆಲ್ಪಿಂಗ್ ಅಸ್ ಟು ಕಮ್ ಔಟ್ ಫ್ರಮ್ ದೀಸ್ ಪ್ರಾಬ್ಲಮ್ಸ್ ಇಂದ ಕಮ್ ಔಟ್. ಅಟ್ಲೀಸ್ಟ್ ಒಂದು ಸೊಲ್ಯೂಷನ್ ಅಂತ ಒಂದು ಸಿಗುತ್ತಾ ಇದೆ ಅಲ್ಲ. ನಂಗೆ ಫುಲ್ ಬ್ಲಾಂಕ್ ಆಗೋಗಿತ್ತು, ಏನ್ ಮಾಡ್ಬೇಕು ಮುಂದೆ, ಏನು ಇದಕ್ಕೆ ಹೇಗ್ ಸೊಲ್ಯೂಷನ್ ತಗೋಬೇಕು ಅಂತ. ಬಿಕಾಸ್ ಯಾರು ವಿ ಕ್ಯಾನ್ ಗೆಟ್ ಯಾರು ಕೌನ್ಸಿಲರ್ ಸಿಗಲ್ಲ ಸರಿಯಾಗಿ. ನಾವು ಈ ಫ್ರೀ ಆಗಿ ವಿತ್ ದಿಸ್ ಮಿನಿಮಲ್ ಅಮೌಂಟ್ ಲೈಕ್ ವಿ ಆರ್ ಗೆಟಿಂಗ್ ಅ ನೈಸ್ ಲೈಫ್ ಟೈಮ್ ಕನ್ಸಲ್ಟೇಷನ್ ಅಲ್ವಾ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಥ್ಯಾಂಕ್ ಯು ಫಾರ್ ಶೇರಿಂಗ್ ಭಾನುಮತಿ ಅವರೇ. ಅಂಡ್ ಮೋರ್ ಓವರ್ ಮೈ ಸಿಸ್ಟರ್ ಇಸ್, ನನ್ನ ಅಕ್ಕ ಅಂತ ತುಂಬಾನೇ ಹ್ಯಾಪಿ ಆಗೋದು. ಅಟ್ಲೀಸ್ಟ್ ಅವಳಿಗೆ ಕನ್ಸಲ್ಲಿ ಯಾರು ಬಂದಿರ್ಲಿಲ್ಲ. ಈ ಟೈಮಲ್ಲಿ ನಮ್ಮ ಅಜ್ಜಿ ಬಂದು ಆ ಕಾನ್ವರ್ಸೇಷನ್ ಆಗಿದ್ದು ನಮ್ಮ ಅಜ್ಜಿ ಜೊತೆ, ಯು ಆರ್ ವೆರಿ ಹ್ಯಾಪಿ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಭಾನುಮತಿ ಅವರೇ. ಥ್ಯಾಂಕ್ ಯು ಫಾರ್ ಶೇರಿಂಗ್. ನೆಕ್ಸ್ಟ್ ಲೆಟ್ ಮಿ ಇನ್ವೈಟ್ ಮುಕುಂದ್ ಅವರು. ನಮಸ್ತೆ. ನಮಸ್ತೆ. ಇದು ಪೂರ್ವಜರು ಇದ್ರದ್ದು ಪಿಂಡ ಪ್ರದಾನ ನಾನು ವರ್ಷ ಕರೆಕ್ಟ್ ಆಗಿ ಪಿತೃಪಕ್ಷದಲ್ಲಿ ಮಾಡ್ತಾ ಇದ್ದೆ. ಅದ್ರದ್ದು ಎಲ್ಲಾ ಮಾಹಿತಿಗಳನ್ನು ತಿಳ್ಕೊಂಡಿದ್ದೆ. ಆದ್ರೆ ಇದು ನೀವ್ ಹೇಳ್ದಂಗೆ 100% ಪ್ರೂವನ್ ಸಿಸ್ಟಮ್. ನನಗೆ ಬಹಳ ಅನುಭವಗಳು ಚೆನ್ನಾಗ್ ಬಂತು. ಮತ್ತೆ ನನಗೆ ಬಹಳ ಡೆಡಿಕೇಟೆಡ್ ಆಗಿ ಏನ್ ಮಾಡಿದ್ರು ಈ ಸೆಷನ್ ಅಟೆಂಡ್ ಮಾಡ್ಬೇಕು ಅಂತ ಅದೇನೋ ಒಳಗಡೆ ಇತ್ತು ಅನ್ಸುತ್ತೆ. ಅದು ನಿಮ್ಮಿಂದ ನಮ್ಗೆ ಒಂದು ಒಳ್ಳೆ ಅವಕಾಶ ಸಿಕ್ಬಿಡ್ತು. ವೆರಿ ಗುಡ್. ಅದನ್ನ ಬೆಳಗ್ಗೆ 5 ಗಂಟೆಗೆ ಬಂದು ಅದನ್ನ ಮಾಡ್ತಕ್ಕಂಥದ್ದು, ದೀಪ ನೀರಿಂದು ದೀಪ ಹಚ್ಚೋದು, ಎಳ್ಳಿದ್ ಮಾಡೋದು, ಇದು ನಾನು ಪ್ರತಿ ಕ್ಷಣನು ನನ್ನಲ್ಲಿ ಏನಾರು ಬದಲಾವಣೆ ಆಗ್ತಿದೆ ಅಂತ ನೋಡಿದ್ರೆ ಡೆಫಿನೆಟ್ ಆಗಿ ಆಗ್ತಾ ಇದೆ. ಈಗ ನಾವು ಮಠದಲ್ಲಿ ಹೋಗಿ ಎಷ್ಟೋ ಟೈಮ್ ಕಾದು ಅದನ್ನೆಲ್ಲ ಮಾಡಿ ಎಷ್ಟೋ ವಿಷಯಗಳು ನಮ್ಗೆ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ, ಎಷ್ಟೇ ಅವನು ನಾಲೆಡ್ಜಬಲ್ ಪರ್ಸನ್ ಇದ್ರುನು ಅವ್ರು ಪಿಂಡ ಪ್ರದಾನ ಮಾಡಿಸ್ಬೇಕಾರೆ ಅದು ಇದು ಏನೇನೋ ಅಲೈನ್ಮೆಂಟ್ ಗಳು ಹೇಳ್ತಾರೆ. ಏನೋ ನಮ್ಗೆ ಆ ಸುಸ್ತಲ್ಲಿ ಇದ್ರಲ್ಲಿ ಏನೋ ಒಂದ್ ಮಾಡ್ಬಿಡ್ತೀವಿ. ಆದ್ರೆ ಇದ್ರಲ್ಲಿ ಎಷ್ಟು ಸುಲಭವಾಗಿ ಏನು ಅಂದ್ರೆ ಒಂಥರ ಏರೋಪ್ಲೇನ್ ಹೋಗ್ಬಿಟ್ವಿ, ಕ್ಲೀನ್ ಆಗಿ ಆರಾಮಾಗಿ ಏರೋಪ್ಲೇನ್ ಹೋದ್ವಿ, ಲ್ಯಾಂಡ್ ಆದ್ವಿ. ಬಹಳ ಸಂತೋಷ ಆಯ್ತು. ಮತ್ತೆ ಬೇರೆಯವ್ರಿಗೂ ಸಜೆಸ್ಟ್ ಮಾಡ್ಬೇಕು. ಇದರಿಂದ ತುಂಬಾ ಇದು ಸುಮ್ಮನೆ ಹುಡುಗಾಟಿಗೆ ಮಾತೇ ಅಲ್ಲ. ಇದ್ರಲ್ಲಿ ಎಷ್ಟು ನಮ್ ಗಿಫ್ಟ್ ಗಳು ಬಂದ್ಬಿಟ್ಟಿದ್ಯೋ, ನಮ್ ಪೂರ್ವಜರು ಕೊಟ್ಬಿಟ್ಟಿದಾರೆ ಅನ್ನೋದೇ ನಾನು ಕಾಯ್ತಾ ಇದೀನಿ. ಏನೇನ್ ಕೊಡ್ತಿದಾರೆ ಏನೇನೋ ಕೊಟ್ಬಿಟ್ಟಿದ್ದಾರೆ ಅಂತ ನನಗೆ ತುಂಬಾ ಮನದಟ್ಟು ಆಗ್ಬಿಟ್ಟಿದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಎಕ್ಸಲೆಂಟ್. ಥ್ಯಾಂಕ್ ಯು ಮುಕುಂದ್ ಅವರೇ ಫಾರ್ ಶೇರಿಂಗ್. ಮೋರ್ ಪವರ್ ಟು ಯು. ಸೊ ಐ ಥಿಂಕ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸಾಧನಾ ಪಾರ್ಟ್. ಸಾಕಷ್ಟು ಶೇರಿಂಗ್ಸ್ ಗಳನ್ನ
ಕೇಳಿಸ್ಕೊಂಡ್ರಿ ನೀವು. ಕೆಲವೊಂದು ಪ್ರಶ್ನೆಗಳು, ಜಲದೀಪ ಪಿತೃಪಕ್ಷದ ನಂತರನು ಮಾಡ್ಬೋದಾ? ಹೌದು, ಮಾಡ್ಬೋದು. ಜಲದೀಪ ನಮ್ಮ ಫೋಟೋ ಎನರ್ಜಿ ಏನಿದೆ ಅದನ್ನ ಜಾಸ್ತಿ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು. ಸೊ ಡೆಫಿನೆಟ್ಲಿ ಅದನ್ನ ಆ ನಂತರ ಕೂಡ ಕಂಟಿನ್ಯೂ ಮಾಡಿ. ಬರ್ನಿಂಗ್ ಬೌಲ್ ಮಾಡ್ಬೋದಾ? ಎಸ್, ಖಂಡಿತ ಬರ್ನಿಂಗ್ ಬೌಲ್ ಕಂಟಿನ್ಯೂ ಮಾಡಿ. ಬಟ್ ಈ ಪಿತೃಪಕ್ಷಕ್ಕೆ ನಾವು ಆ ಸ್ಪೆಸಿಫಿಕ್ ಇಂಟೆನ್ಷನ್ ಅಂತ ಹೇಳಿದ್ವಿ, ಆ ಇಂಟೆನ್ಷನ್ ಉಪಯೋಗಿಸ್ಕೊಂಡು ಬರ್ನಿಂಗ್ ಬೌಲ್ ನ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಎಸ್, ರೆಕಾರ್ಡಿಂಗ್ ನಾನು ಕಳಿಸ್ತೀನಿ. ಐ ವಿಲ್ ಅಪ್ಲೋಡ್ ಇಟ್ ಆನ್ ದ ಯೂಟ್ಯೂಬ್. ತುಂಬಾ ಜನ ಕೇಳ್ತಾ ಇದ್ದೀರಿ. ಸೊ ಆರ್ ವಿ ರೆಡಿ ಫಾರ್ ದ ಹೀಲಿಂಗ್ ಪಾರ್ಟ್ ಗೆ ರೆಡಿ ಇದ್ದೀರಾ? ಯು ಆರ್ ರೆಡಿ, ಯು ಕ್ಯಾನ್ ಟೈಪ್ ರೆಡಿ. ಅಂಡ್ ಆಲ್ಸೋ ನಮ್ಗೆ ಯಾವ ತರಹದ ಹೀಲಿಂಗ್ ಬೇಕು ಅನ್ನೋದನ್ನ ವಿಡಿಯೋ ನೋಡ್ತಾ ಇರುವಂತವ್ರು ಕಮೆಂಟ್ಸ್ ನಲ್ಲಿ ಕೂಡ ಹಾಕಿ. ಅಂಡ್ ಆಲ್ಸೋ ಇಂದ ಚಾಟ್ ನಲ್ಲಿ ಲೈವ್ ಅಲ್ಲಿ ಇರುವಂತವ್ರು, ವಾಟ್ ಈಸ್ ದಟ್ ಯು ಆರ್ ಸೀಕಿಂಗ್ ಹೆಲ್ಪ್? ನಮ್ಮ ಪಿತೃಗಳ ಹತ್ರ ಯಾವ ವಿಷಯಕ್ಕೆ ನಮ್ಗೆ ಇವಾಗ ಹೀಲಿಂಗ್ ಬೇಕು, ಅಥವಾ ವಾಟ್ ಈಸ್ ದಟ್ ಯುವರ್ ಬ್ಲೆಸ್ಸಿಂಗ್ ಬೇಕು ಅನ್ನೋದನ್ನ ನಾವ್ ಇವಾಗ ಕೇಳೋಣ. ಜಸ್ಟ್ ಸೆಟ್ಟಿಂಗ್ ದನ್ ಇಂಟೆನ್ಷನ್. ಯೂನಿವರ್ಸಿಗೆ, ನಮ್ಮ ಪಿತೃಗಳಿಗೆ ಒಂದು ಇಂಟೆನ್ಷನ್ ಹಾಕೋಣ. ಲೈಕ್ ಹೆಲ್ತ್ ಇಶ್ಯೂ ಇದ್ರೆ ಜಸ್ಟ್ ರೈಟ್ ಹೆಲ್ತ್, ರಿಲೀಫ್ ಫ್ರಮ್ ಹೆಲ್ತ್ ಇಶ್ಯೂ ಈ ತರ. ಅಥವಾ ರಿಲೇಶನ್ಶಿಪ್ ಇಶ್ಯೂ ಇದೆ, ಲಾಟ್ ಆಫ್ ಪೀಪಲ್ ಆರ್ ಗೋಯಿಂಗ್ ಥ್ರೂ ಸಪರೇಷನ್, ಡೈವೋರ್ಸಸ್ ಆಗುತ್ತೆ, ಅಂಡ್ ಮ್ಯಾರೇಜ್ ಡಿಲೇ ಆಗುತ್ತೆ, ಆರ್ ಮೇ ಬಿ ಮಕ್ಕಳು ಡಿಲೇ ಆಗುತ್ತೆ. ಲೈಕ್ ದಿಸ್ ಸೋ ಮೆನಿ ವಿಶಸ್ ದಟ್ ವಿ ಹ್ಯಾವ್, ಆರ್ ಮನಿ ರಿಲೇಟೆಡ್ ಟು ಮನಿ. ಇವಾಗ ವಿನಯ್ ಚಂದ್ರ ಅವರು ಶೇರ್ ಮಾಡ್ಕೊಟ್ರು ಅದ್ಭುತವಾದಂತ, ಐ ಥಿಂಕ್ ಲಕ್ಷಗಳಲ್ಲಿ ಅವರಿಗೆ ಲಾಭ ಆಯ್ತು 3 ದಿವಸದ ಟ್ರೇಡಿಂಗ್ ನಲ್ಲಿ. ಸೊ ಈ ತರದ್ದು. ಸೊ ಯು ಕ್ಯಾನ್ ಟೈಪ್ ಇನ್ ದ ಚಾಟ್ ಬಾಕ್ಸ್ ಅಂಡ್ ಆಲ್ಸೋ ಇನ್ ದ ಕಮೆಂಟ್ಸ್. ಸೊ ಫಾರ್ ದ ಫ್ಯೂಚರ್ ಹೀಲಿಂಗ್ಸ್, ನೆಕ್ಸ್ಟ್ ಪಿತೃಪಕ್ಷದ ಹೀಲಿಂಗ್ ಕೂಡ ಈ ರೆಕಾರ್ಡಿಂಗ್ ಏನಿದೆ, ದಿ ಸೆಕೆಂಡ್ ಪಾರ್ಟ್ ಎಸ್ಪೆಷಲಿ. ಸೊ ಪ್ಲೀಸ್ ಪ್ರಾಕ್ಟೀಸ್ ಇಟ್. ಅದನ್ನ ಪ್ರತಿದಿನ ಪ್ರಾಕ್ಟೀಸ್ ಮಾಡಿ, ಅಟ್ ಲೀಸ್ಟ್ ಹಾಫ್ ಅನ್ ಅವರ್. ಲೈಕ್ ದ ಬೆಸ್ಟ್ ಟೈಮ್, ಎಷ್ಟು ಹೊತ್ತು ನಾವು ಮಾಡ್ಬೇಕು ಅಂತಂದ್ರೆ, ವಾಟ್ ಇಸ್ ದ ಬೆಸ್ಟ್ ಟೈಮಿಂಗ್ಸ್? ನಮ್ ವಯಸ್ಸು ಎಷ್ಟಿದೆಯೋ ಅಷ್ಟು ಹೊತ್ತು ಹೀಲಿಂಗ್ ಅನ್ನ ಮಾಡೋದು ಬೆಸ್ಟ್. ನಮ್ ವಯಸ್ಸು ಎಷ್ಟಿದೆಯೋ ಅದಕ್ಕೆ ತಕ್ಕನಾಗಿ ಅಷ್ಟು ನಿಮಿಷ ನಾವು ಹೀಲಿಂಗ್ ಅನ್ನ ಮಾಡಿದ್ರೆ ಬೆಸ್ಟ್. ಫೈನ್. ಸೊ ನಮ್ 40 ವರ್ಷ ಅಂತಂದ್ರೆ 40 ವರ್ಷ ಹೇಳಿ, 40 ನಿಮಿಷ ಪ್ರತಿದಿನ ಪಿತೃಪಕ್ಷದಲ್ಲಿ ಈ ಪ್ರಾಕ್ಟೀಸ್ ಅನ್ನ ನೀವು ಮಾಡ್ಬೋದು. ಸೊ ಯು ಕ್ಯಾನ್ ಯೂಸ್ ಎನಿ ಟೂಲ್ಸ್, ಯಾವ್ದಾದ್ರು ಟೂಲ್ಸ್ ಮಾಡ್ಬೋದು. ನಾವೀಗ ತುಂಬಾ ಸುಲಭವಾಗಿ ಮಾಡಬಹುದಾದಂತಹ ಹೋಪನೋಪನೋ ಯೂಸ್ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಸೊ ಯಾರಿಗೆ ರೇಖೆ ಗೊತ್ತಿದೆ, ರೇಖೆ ಕಲ್ತ್ಕೊಂಡು ರೇಖೆಯನ್ನ ಪ್ರಾಕ್ಟೀಸ್ ಮಾಡಿ. ಗೊತ್ತಿದ್ದವರು, ಕರುಣಾ ರೇಖೆ ಗೊತ್ತಿದ್ದವರು ಯು ಕ್ಯಾನ್ ಕರುಣಾ ರೇಖೆ, ಹೋಲಿ ಫೈರ್ ಗೊತ್ತಿದ್ದವರು ಹೋಲಿ ಫೈರ್ ಮಾಡಿ. ಓಕೆ, ಸೊ let us begin with the practice. So thank you all for giving your amazing session, amazing feedbacks. So ನಮ್ಮ ಮುಂದಿನ ಕಾರ್ಯಾಗಾರಗಳಲ್ಲಿ ನೀವು ಭಾಗವಹಿಸಬೇಕು ಅಂತಾದ್ರೆ ಇಲ್ಲಿ ಕಮೆಂಟ್ಸ್ ನಲ್ಲಿ, ಯೂಟ್ಯೂಬ್ ನಲ್ಲಿ ನೋಡ್ತಾ ಇರುವಂತವರಿಗೆ ಪ್ಲೀಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಅಂಡ್ ವಿ ಹ್ಯಾವ್ ಟ್ರೈನಿಂಗ್ಸ್ ಫಾರ್ ರೇಖಿ, ಕರುಣಾ ರೇಖಿ, ಸೈಕಿಕ್ ಸರ್ಜರಿ ಇತ್ಯಾದಿ ಬೇರೆ ಬೇರೆ ವರ್ಕ್ಶಾಪ್ಸ್ ಗಳನ್ನು ನಾವು ಮಾಡ್ತಾ ಇರ್ತೀವಿ. ಇನ್ಫ್ಯಾಕ್ಟ್ ಇವತ್ತು ಯಾರಿಗೆಲ್ಲ ಈ ವಿಡಿಯೋ ನೋಡ್ಲಿಕ್ಕೆ ಆಗ್ತಾ ಇದೆ, ಯು ಕ್ಯಾನ್ ರಿಜಿಸ್ಟರ್ ಫಾರ್ ಟುಮಾರೋ. ನಾಳೆಯಿಂದ ನಾವು 2 ದಿವಸದ ವರ್ಕ್ಶಾಪ್ ಅನ್ನ ಮಾಡ್ತಾ ಇರ್ತಿದ್ದು. ಅದರಲ್ಲಿ 3 ಸೆಷನ್ ಇರುತ್ತೆ. ಒಂದು ಸುರಭಿ ಕ್ರಿಯಾ ಅಂತ ಒಂದು ಪ್ರಾಕ್ಟೀಸ್. ಇದರಲ್ಲಿ ನಮ್ಮ ಮೂಗಿನ ಬದಲಿಗೆ ಬಾಯಿಯಿಂದ ಉಸಿರಾಟ ಮಾಡುವಂತಹ ಒಂದು ಅದ್ಭುತವಾದಂತಹ ಪ್ರಕ್ರಿಯೆ ಇದು. ನಮ್ಮ ಪವರ್ ಬ್ರೀದಿಂಗ್ ಅಂತಾನು ಹೇಳ್ತಾರೆ, ಗ್ಲಾಟ್ ಅಂತ ಹೇಳ್ತಾರೆ, ಬ್ರೀತ್ ಲೈಕ್ ಎ ಟಾರ್ಟಾಯ್ಸ್. ದ ಐಡಿಯಾ ಈಸ್ ನಮ್ಮ ಒಳಗಡೆ ಇರುವಂತಹ ವೇಗಸ್ತರವನ್ನು ಆಕ್ಟಿವೇಟ್ ಮಾಡಿಕೊಂಡು ನಮ್ಮಲ್ಲಿ ಹೆಚ್ಚಿನ ಶಕ್ತಿ ಬರೋ ತರ, ಮತ್ತೆ ಶ್ವಾಸಕೋಶದಲ್ಲಿ ನಮ್ಮ ಉಸಿರನ್ನ ಹಿಡಿದಿಟ್ಕೊಳ್ಳುವಂತಹ ಕೆಪಾಸಿಟಿ ಏನಿದೆ, ಇದು ನನ್ನ ಕಡೆಯಿಂದ ಗ್ಯಾರಂಟಿ ನಾನು ಏನ್ ಹೇಳ್ಬೋದು, ಸುರಭಿ ಕ್ರಿಯಾ ಪ್ರಾಕ್ಟೀಸ್ ಮಾಡಿದ್ರೆ ಮಿನಿಮಮ್ 2 ರಿಂದ 3 ಪಟ್ಟು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಲೈಕ್ ನಿಮ್ಗೆ ಇವತ್ತು 30 ಸೆಕೆಂಡ್ ನ ಕೆಪಾಸಿಟಿ ಇದೆ ಅಂತಾದ್ರೆ, ಸುರಭಿ ಕ್ರಿಯೆ ಮಾಡಿದ ನಂತರ ವಿಲ್ ಗೋ ಟು 60 or maybe 90 ಆಲ್ಸೋ. ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇದೆ ಅದಕ್ಕೆ. BP ಜಾಸ್ತಿ ಇರೋರು, ಗರ್ಭಿಣಿ ಸ್ತ್ರೀಯರು, ಮಹಿಳೆಯರು, ಮಾತೆಯರು ಅದನ್ನ ಮಾಡೋ ತರ ಇಲ್ಲ. ಪೀರಿಯಡ್ಸ್ ಟೈಮ್ ಅಲ್ಲಿ ಕಮ್ಮಿ ಸಮಯ ಮಾಡಬೇಕು. ಆಲ್ ದಟ್ ರೆಸ್ಟ್ರಿಕ್ಷನ್ಸ್ ಇಸ್ ದೇರ್. ದಿಸ್ ಇಸ್ ಫಸ್ಟ್ ಸೆಷನ್. ಸೆಕೆಂಡ್ ರೇಖಿ ತುಂಬಾ ಜನಕ್ಕೆ ನಿಮ್ಗೆ ಗೊತ್ತಿರ್ತದೆ. ನಮ್ಮ ಕೈಗಳನ್ನ ಉಪಯೋಗಿಸಿಕೊಂಡು ಮಾಡುವಂತಹ ಅದ್ಭುತವಾದಂತಹ ಹೀಲಿಂಗು, ದೂರದಲ್ಲಿರುವಂತಹ ವ್ಯಕ್ತಿಗಳಿಗೆ ಹೇಗೆ ಹೀಲಿಂಗ್ ಮಾಡೋದು, ಜಪಾನ್ ದೇಶದಿಂದ ನಮ್ಗೆ ಸಿಕ್ಕಿರುವಂತಹ ಈ ಅದ್ಭುತ ವಿದ್ಯಾ ಟ್ರೈನಿಂಗ್ ಇರುತ್ತೆ. ಅಂಡ್ ಆಲ್ಸೋ ದ ಥರ್ಡ್ ಪಾರ್ಟ್ ಈಸ್ ಅಬೌಟ್ ದ ಮೈಂಡ್. ನಮ್ಮ ಮನಸ್ಸಿನ ಅದ್ಭುತ ಶಕ್ತಿಯನ್ನ ನಾವು ಹೇಗೆ ನಮ್ಮ ಜೀವನದಲ್ಲಿ ಬರುವಂತಹ ಪ್ರಾಬ್ಲಮ್ಸ್ ಇಂದ ಆಚೆ ಬರೋದು ಒಂದು. ಸೆಕೆಂಡ್, ನಮ್ ಏನೇನ್ ಕನಸುಗಳಿದೆ ಅದನ್ನ ನನಸು ಮಾಡೋದಕ್ಕೆ ನಾನು ಏನ್ ಮಾಡ್ಬೋದು, ಯಾವ ಟೆಕ್ನಿಕ್ ಅನ್ನ ಯೂಸ್ ಮಾಡ್ಬೋದು ಅನ್ನೋದನ್ನ, ಅದಕ್ಕೆ ಟ್ರಿಗರ್ ಮೆಕ್ಯಾನಿಸಮ್ ಅಂತ ಒಂದು ಟೆಕ್ನಿಕ್ ಇದೆ. ಆ ಟೆಕ್ನಿಕ್ ಅನ್ನ ಕಲಿತು ನಾವು ಅಭ್ಯಾಸ ಮಾಡೋಣ. ಸೊ ಇದರ ಟ್ರೈನಿಂಗ್ ನಾನು ಆವಾಗ ಮಾಡ್ತಾ ಇರ್ತೇನೆ. ಅಂಡ್ ವಿಶಿಂಗ್ ಯು ಟು ಸಿ, ನಿಮ್ಮನ್ನ ನಾನು ಆ ವರ್ಕ್ಶಾಪ್ ಗಳಲ್ಲಿ ಕೂಡ
ಭೇಟಿ ಆಗ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ಸೊ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.